ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಯೂಟ್ಯೂಬ್ ಚಾನಲ್ ಸ್ವಾಗತ. ಸೊ ಇಂದಿನ ಸೆಷನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ ಏಪ್ರಿಲ್ 30 ಸೆಕೆಂಡ್ ಶಿಫ್ಟಲ್ಲಿ ನಡೆದಿರತಕ್ಕಂತಹ SSC GD GK ಪ್ರಶ್ನೆ ಪತ್ರಿಕೆಯನ್ನು ಈ ಒಂದು ಸೆಷನಲ್ಲಿ ನಾವು ಸಂಪೂರ್ಣವಾಗಿ ಅನಾಲಿಸಿಸ್ನ ಮಾಡೋಣ. ಸರಿನಾ? ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡುವ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ನಾವು ಇಲ್ಲಿವರೆಗೂ ಮಾಡಿರ್ತಕ್ಕಂಥ ಅನಾಲಿಸಿಸ್ ಕ್ಲಾಸ್ಗಳನ್ನು ಯಾರು ನೋಡಿಲ್ಲ ಅಲ್ವಾ, ಪ್ಲೀಸ್ ನೀವು ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಅದು ನಿಮ್ಮ ಮುಂಬರ್ತಕ್ಕಂಥ ಎಕ್ಸಾಮ್ಗೆ ಬಹಳ ಉಪಯೋಗ ಆಗುತ್ತೆ. ಆ್ಯಂಡ್ ದೆನ್ ಇವಾಗಲೂ ಸಹ ಆ ಒಂದು ಕ್ಲಾಸ್ಗಳಿಂದ, ಆ ಒಂದು ಅನಾಲಿಸಿಸ್ ಕ್ಲಾಸ್ಗಳಿಂದ ನಿಮಗೆ ಸೇಮ್ ಟಾಪಿಕ್ಗಳನ್ನು ಪಿಕ್ ಮಾಡಿ ಕ್ವಶನ್ನ ಕೇಳ್ತಾ ಇದ್ದಾನೆ. ಓಕೆ. ಆ್ಯಂಡ್ ದೆನ್ ನೆಕ್ಸ್ಟ್ ನಿಮಗೆ ಇನ್ನೊಂದು ಸಹ ಹೇಳಬೇಕಾಗಿತ್ತು, ಏನು ಅಂತಂದರೆ ಈ ಪೊಲಿಟಿ ಕ್ಲಾಸ್ಗಳನ್ನು ನಾವು ಏನು ಮಾಡಿದ್ದೀವಿ ಅಲ್ವಾ, ಮೀನ್ಸ್ ಈ ಒಂದು ಸಂವಿಧಾನಕ್ಕೆ ರಿಲೇಟೆಡ್ ಆಗಿರತಕ್ಕಂಥ ಅವುಗಳನ್ನು ನೋಡ್ಕೊಳ್ಳಿ. ಓಕೆ. ಟೋಟಲಿ ನಿಮಗೆ 2ರಿಂದ 3 ಕ್ಲಾಸ್ ಸಿಗ್ತವೆ. ಸ್ಪೆಷಲಿ ಏನು ಅಂತಂದರೆ ಆರ್ಟಿಕಲ್ಸ್ ರಿಲೇಟೆಡ್ ಆ್ಯಂಡ್ ದೆನ್ ಈ ಒಂದು ಸಂವಿಧಾನಕ್ಕೆ ರಿಲೇಟೆಡ್ ಆಗಿರತಕ್ಕಂಥ 1-2-3 ಕ್ಲಾಸ್ಗಳು. ಆ ಕ್ಲಾಸ್ಗಳಿಂದ ನಿಮಗೆ ಸಾಕಷ್ಟು ಕ್ವಶನ್ಗಳು ನೋಡೋಕೆ ಸಿಗ್ತಾ ಇದ್ದಾವೆ. ಮೀನ್ಸ್ ಪೊಲಿಟಿಯಲ್ಲಿ ನಿಮಗೆ ಎಷ್ಟು ಕ್ವಶನ್ ಕೇಳ್ತಿದ್ದಾನೆ ಅಂದರೆ 2ರಿಂದ 3 ಕ್ವಶನ್ ಕೇಳ್ತಿದ್ದಾನೆ ಮ್ಯಾಕ್ಸಿಮಮ್. ಆ 2ರಿಂದ 3 ಕ್ವಶನ್ಗಳು ಸಹ ನಿಮಗೆ ಆ ಒಂದು 2-3 ವಿಡಿಯೋದಲ್ಲಿ ನಿಮಗೆ ಕವರ್ ಆಗಿರುತ್ತೆ. ಓಕೆ. ಸೊ ಅದು ನೀವು ರಿವೈಸ್ ಥರ ಒಂದು ನೋಡ್ಕೊಳ್ಬೋದು. ಸೊ ಜಸ್ಟ್ ಏನಿಲ್ಲ, ಒಂದು 40 ನಿಮಿಷದ್ದು ವಿಡಿಯೋ ಇರುತ್ತೆ ಅದು ನಿಮಗೆ. ಆ್ಯಂಡ್ ನೆಕ್ಸ್ಟ್ ನಿಮಗೆ ಇನ್ನೊಂದು ಇನ್ಫಾರ್ಮೇಷನ್ ಸಹ ಹೇಳಬೇಕಾಗಿತ್ತು. ಏನು ಅಂತಂದರೆ ಕೆಲವೊಬ್ಬರು ಹೇಳ್ತಾ ಇದ್ರಿ ಏನು ಅಂತಂದರೆ, ಸರ್ ಈ NTPC ಎಕ್ಸಾಮ್ ಮತ್ತು SSC GD ಎಕ್ಸಾಮ್ ಸೇಮ್ ಬಂತು ಅಂದರೆ ಹೇಗೆ ಅಂತ. ಓಕೆ. ಸೊ ಹಾಗೇನಾದರೂ ಬಂತು ಅಂತಂದರೆ ಫಸ್ಟ್ ನೀವು ಚೂಸ್ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು SSC GDನೇ ಚೂಸ್ ಮಾಡ್ಕೊಳ್ಳಿ. ಬಿಕಾಸ್ ಯಾಕೆ ಅಂತಂದರೆ ಬೇಗ ನಿಮ್ಮದು ರಿಸಲ್ಟ್ ಬರುತ್ತೆ. ಆ್ಯಂಡ್ ದೆನ್ ಬೇಗ ನಿಮ್ಮದು ಮೆಡಿಕಲ್ ಆಗುತ್ತೆ, ಫಿಸಿಕಲ್ ಆಗುತ್ತೆ. ಆ್ಯಂಡ್ ದೆನ್ ಜಾಬ್ಗೆ ಸಹ ನೀವು ಬೇಗ ಜಾಯ್ನ್ ಆಗ್ತೀರಾ. ಸೊ ಮುಂದಿನ ವರ್ಷ ಇದೇ ಟೈಮಲ್ಲಿ ನೀವು ಜಾಬಲ್ಲಿ ಇರ್ತೀರಾ. ಓಕೆ. ಟ್ರೈನಿಂಗಲ್ಲಿ ಇರ್ತೀರಾ. ಬಟ್ NTPC ನಿಮ್ಗೆ ಹಾಗಲ್ಲ. ಓಕೆ. ಟೈರ್ 1 ಬರೀಬೇಕು, ಟೈರ್ 2 ಸಹ ಬರೀಬೇಕು. ಮತ್ತು ಅದಾದ ನಂತರ ನಿಮಗೆ ಕನಿಷ್ಠ ಅಂದ್ರೆ ಒಂದು 8-10 ತಿಂಗಳು ನಿಮಗೆ ರಿಸಲ್ಟ್ಗಾಗಿ ವೇಟ್ ಮಾಡಿಸ್ತಾನೆ. ಸೊ ನೀವು ನೋಡಿರ್ಬೋದು 2024 RRB NTPC ರಿಸಲ್ಟ್ ಸಹ ಇನ್ನೂವರೆಗೂ ಬಿಟ್ಟಿಲ್ಲ. ಅದಕ್ಕೆ ಟ್ವಿಟರ್ ಕ್ಯಾಂಪೇನ್ ಸಹ ನಡೀತಾ ಇದೆ. ಒಂದ್ಸರಿ ನೀವು ಜಾಯಿನ್ ಆದ ನಂತರ ಬೇರೆ ಯಾವುದಾದ್ರೂ ಎಕ್ಸಾಮ್ ಕೊಡಿ, ದಟ್ಸ್ ಗುಡ್. ಬಟ್ ಇವಾಗ ಇದು ಈಸಿಯಾಗಿ ಆಗ್ತಕ್ಕಂಥ ಒಂದು ಜಾಬ್ ಆಗಿರುತ್ತೆ ನಿಮಗೆ. ಸೊ ನಿಮ್ಮ ಒಂದು ಪ್ರಿಪ್ರೇಷನ್ ಚೆನ್ನಾಗಿದ್ರೆ ಸೊ ಅದಕ್ಕೆ ಇದನ್ನು ಅಟೆಂಪ್ಟ್ ಕೊಡಿ ಅಂತ ನಾನು ಹೇಳ್ತೇನೆ. ಓಕೆ. ಸೊ ಮಿಕ್ಕಿದ್ದು ನಿಮಗೆ ಬಿಟ್ಟಿದ್ದು. ಸೊ ಹಾಗಾದರೆ ಬನ್ನಿ ತಡ ಮಾಡೋದು ಬೇಡ, ಮೊದಲ ಪ್ರಶ್ನೆ ಇದೆ ಅಂತ ನೋಡುವ. ಏನಿದೆ ಮೊದಲ ಪ್ರಶ್ನೆ? ಚೆಸ್ನ ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿರ್ತಕ್ಕಂಥ ಫಿಡೆಯ ಪೂರ್ಣ ರೂಪ ಯಾವುದು ಅಂತ ಕೇಳಿದ್ದಾನೆ. ಸರಿನಾ? ಸೊ ಈ ಒಂದು ಫಿಡೆ ಅಂತ ಹೇಳ್ತಿರ್ತೀವಿ ನಾವು, ಚೆಸ್ನ ಒಂದು ಸಂಸ್ಥೆ ಅಂತ ಹೇಳ್ತೀವಿ. ಹಾಗಾದರೆ ಈ ಒಂದು ಫಿಡೆಯ ಪೂರ್ಣ ರೂಪ ಏನು ಅಂತ ಆಪ್ಷನ್ಗಳು ಏನು ಕೊಟ್ಟಿದ್ದಾನೆ? ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ಡೆಲಿಗೇಟ್ಸ್ ಫಾರ್ ಎಕ್ಸಲೆನ್ಸ್ ಅಂತ ಕೊಟ್ಟಿದ್ದಾನೆ. ಆಪ್ಷನ್ ಬಿ ಫೆಡರೇಷನ್ ಇಂಟರ್ನ್ಯಾಷನಲ್ ಡೆಸ್ ಎಕೆಸ್ ಅಂತ ಕೊಟ್ಟಿದ್ದಾನೆ. ಆ್ಯಂಡ್ ಆಪ್ಷನ್ ಸಿ ಒಂದು ಫೆಡರಲ್ ಇನ್ಸ್ಟಿಟ್ಯೂಟ್ ಆಫ್ ಯುರೋಪಿಯನ್ ಚೆಸ್ ಅಂತ ಕೊಟ್ಟಿದ್ದಾನೆ. ಆಪ್ಷನ್ ಡಿ ಫೆಡರೇಷನ್ ಫಾರ್ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಆಫ್ ಚೆಸ್ ಅಂತ ಕೊಟ್ಟಿದ್ದಾನೆ. ಸೊ ಹಾಗಾದ್ರೆ ಇದು ಸರಿ ಉತ್ತರ ಯಾವುದಾಗುತ್ತೆ? ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಆಪ್ಷನ್ ಬಿ ಅಂತ ಹೇಳ್ತೀವಿ. ಯಾವುದು? ಈ ಒಂದು ಫೆಡರೇಷನ್ ಇಂಟರ್ನ್ಯಾಷನಲ್ ಡೆಸ್ HS ಅಂತ ಹೇಳ್ತೇವೆ. ಸರಿನಾ? ಸೊ ಇದು ಅಂತಾರಾಷ್ಟ್ರೀಯ ಚೆಸ್ ಫೆಡರೇಷನ್ನ ಒಂದು ಪೂರ್ಣ ರೂಪವಾಗಿದೆ ಅಂತ ಹೇಳ್ತೇವೆ, ನೆನ್ಪಿಟ್ಕೊಳ್ಳಿ. ಸರ್ ಹಾಗಾದರೆ ಈ ಒಂದು ಫಿಡೆ ಸ್ಥಾಪನೆ ಆಗಿರ್ತಕ್ಕಂಥ ವರ್ಷ ಯಾವಾಗ ಅಂತ? ಯಾವಾಗಿದು ಸ್ಥಾಪನೆ ಆಗಿದೆ ಸರ್? 1924 ಇದು ಸ್ಥಾಪನೆ ಆಗಿದೆ. 1924 ಅಂತಂದರೆ ಇದು ಹೇಗೆ? ಫಿಡೆ ಅಂತಂದರೆ ಮೀನ್ಸ್ ಚೆಸ್ಗೆ ರಿಲೇಟೆಡ್ ಇದೆ. ಚೆಸ್ ಅಂದರೆ ಏನು? ಅದು ಒಂದು ರೀತಿ ಮಾಸ್ಟರ್ ಮೈಂಡ್ ಗೇಮ್. ಸೊ ಆ ರೀತಿ ಒಂದು ಮಾಸ್ಟರ್ ಮೈಂಡ್ ಒಂದು ಕ್ರಾಂತಿಕಾರಿ ಸಂಸ್ಥೆ ಹುಟ್ಟಾಕುತ್ತಲ್ವಾ. ಸೊ ಇದೇ ಒಂದು 1924 ಯಾವುದು ಸಂಸ್ಥೆ ಹುಟ್ಟಾಗ್ತದೆ ನಮ್ಮ ಭಾರತದಲ್ಲಿ ಕ್ರಾಂತಿಕಾರಿಗಳು? ಸೊ ಯಾವ ಸಂಸ್ಥೆ ಅದು? ಯಾವುದು ಅಂದರೆ ಸರ್ ದ್ಯಾಟ್ ಇಸ್ ಒಂದು HRA ಅಂತ ಹೇಳ್ತೀವಿ. ಯಾವುದು? HRA, ಹಿಂದೂಸ್ತಾನ್ ರಿಪಬ್ಲಿಕ್ ಅಸೋಸಿಯೇಷನ್ ಅಂತ ಹೇಳ್ತೀವಿ. ಯಾರು ಇದನ್ನು ಸ್ಥಾಪನೆ ಮಾಡೋರು? ಸರ್ ಸಚಿನ್ ಸನ್ಯಾಲ್ ಅವರು ಅಂತ ಹೇಳ್ತೀವಿ. ಸರ್ನ ಯಾರು? ಈ ಒಂದು ಸಚಿನ್ ಸನ್ಯಾಲ್, ಬಂದಿ ಜೀವನ್ ಬುಕ್ ಬರೆದಿರ್ತಕ್ಕಂಥ ಒಬ್ಬ ಕ್ರಾಂತಿಕಾರಿ. ಈ ಸಚಿನ್ ಸನ್ಯಾಲ್ ಅವರು ಈ ಒಂದು HRA ಸ್ಥಾಪನೆ ಮಾಡ್ತಾರೆ. ನೆನಪಿದೆಯಾ ನಿಮಗೆ? ಡಾಟ್ಗಳನ್ನು ಕನೆಕ್ಟ್ ಮಾಡ್ಬೋದಾ? ಓಕೆ. ಮಾಸ್ಟರ್ ಮೈಂಡ್ ಕನೆಕ್ಟ್ ಆಯ್ತಾ? ಆ್ಯಂಡ್ ನೆಕ್ಸ್ಟ್ ಓಕೆ, ಇಲ್ಲಿ HRA ಬಗ್ಗೆ ನಿಮಗೆ ಮುಂದೆ ಕ್ವಶನ್ ಕೇಳ್ತಾನೆ. ಇನ್ನೊಂದು ಮಿಡ್ ಶಿಫ್ಟಲ್ಲಿ ಇಲ್ಲ ಅಂತಾರೆ ಲಾಸ್ಟ್ ಶಿಫ್ಟ್ಗಳಲ್ಲಿ. ಅದ್ರ ಬಗ್ಗೆ ತಿಳ್ಕೊಳ್ಳಿ. ಏನು ಅಂತಂದರೆ HRA ಸ್ಥಾಪನೆಗಿರೋದು ಯಾವಾಗ ನಿಮಗೆ? ಸರ್ ಇದು 24 ಸ್ಥಾಪನೆ ಆಗುತ್ತೆ. ಯಾವಾಗ? 1924. ಆ್ಯಂಡ್ ನೆಕ್ಸ್ಟ್ ನವಜೀವನ ಸಭಾ ಅಂತ ಬರುತ್ತೆ. ನವಜೀವನ್ ಸಭಾ ಅಂತ. ಸೊ ಇದನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಯಾರು? ಸರ್ ಭಗತ್ ಸಿಂಗ್ ಅಂತ ಹೇಳ್ತೀವಿ. ಸರ್ನ ಯಾರು? ಈ ಒಂದು ಭಗತ್ ಸಿಂಗ್ ಅವರು. ಭಗತ್ ಸಿಂಗ್ ಯಾವಾಗ ಸ್ಥಾಪನೆ ಮಾಡ್ತಾರೆ? 1926 ಸ್ಥಾಪನೆ ಮಾಡ್ತಾರೆ. ಸೊ ಮುಂದೆ 1928 ಯಾವಾಗ? 1928 ಇವೆರಡೂ ಸಹ ಮರ್ಜ್ ಆಗ್ತವೆ. ಯಾವುದು? HRA ಮತ್ತು ಈ ನವಜವಾನ್ ಸಭಾ ಎರಡೂ ಸಹ ಮರ್ಜ್ ಆಗಿ HSRA ಅಂತ ಒಂದು ಸಂಸ್ಥೆ ಹುಟ್ಟಾಕೊಳ್ತವೆ. ಮೀನ್ಸ್ ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕ್ ಅಸೋಸಿಯೇಷನ್ ಅಂತ ಹೇಳ್ತೀವಿ. ಸೊ ಇದು ಸ್ಥಾಪನೆ ಆಗುತ್ತೆ. ಇದರ ಒಂದು ಅಧ್ಯಕ್ಷರು ಯಾರಾಗಿರ್ತಾರೆ? ಆ್ಯಂಡ್ ದೆನ್ ಇದರ ಒಂದು ಮುಖ್ಯಸ್ಥರು ಯಾರಾಗಿರ್ತಾರೆ ಅಂದರೆ ಸರ್ ದ್ಯಾಟ್ ಈಸ್ ಪಂಡಿತ್ ಚಂದ್ರಶೇಖರ್ ಆಜಾದ್ ಅವರು ಅಂತ ಹೇಳ್ತೇವೆ. ಸೊ ನೆನ್ಪಿಟ್ಕೊಳ್ಳಿ. ಲಿಂಕ್ ಎಲ್ಲಿ ನಿಮಗೆ ಡಾಟ್ಗಳ ಕನೆಕ್ಟ್ ಮಾಡೋಕ್ಕೆ ನಿಮಗೆ ಸಿಗುತ್ತಲ್ವಾ ಚಾನ್ಸ್, ಜಸ್ಟ್ ಕನೆಕ್ಟ್ ಮಾಡಿ, ಈಸಿಯಾಗಿ ನೆನಪುಳಿತದೆ. ಓಕೆ. ಸೊ ಜಸ್ಟ್ ನಿಮಗೆ ಇವಾಗ 1924 ಅಂತ ಹೇಳಿ ಹೋಗಿದೆ ಅಂತಂದರೆ ನಿಮಗೆ ನೆನಪುಳಿತಾ ಇರಲಿಲ್ಲ. ಬಟ್ ಇಲ್ಲಿ ಒಂದು ಮಾಸ್ಟರ್ ಮೈಂಡ್ ಒಂದು ಸಂಸ್ಥೆ ಇದೆ ಅಂತಂದರೆ ನೆನಪುಳಿತದೆ. ಅರ್ಧ ಜನಕ್ಕಾದರೂ ನೆನಪುಳಿತದೆ ಇದು. ಓಕೆ. ಸೊ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಹಾಗಾದರೆ ರೀಸೆಂಟಾಗಿ
ಎಷ್ಟನೇ ಒಬ್ಬ ಗ್ರ್ಯಾಂಡ್ ಮಾಸ್ಟರ್ ನಮ್ಮ ಭಾರತದಲ್ಲಿ ಸಿಕ್ಕಿದ್ದಾರೆ ಇವಾಗ, ಸರಿನಾ? ಸೊ ಮೀನ್ಸ್ ಗ್ರ್ಯಾಂಡ್ ಮಾಸ್ಟರ್ ಕೊಡ್ತಾರಲ್ವಾ, ಸೊ ಹಾಗಾದರೆ ರೀಸೆಂಟಾಗಿ ಎಷ್ಟನೇ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದಾರೆ ನಮ್ಮ ಭಾರತದ್ದು ಅಂತ? ಸರ್ 95ನೇ ಗ್ರ್ಯಾಂಡ್ ಮಾಸ್ಟರ್ ಅಂತ ಹೇಳ್ತೀವಿ. ಅವ್ರ ಹೆಸರೇನು 95ನೇ ಗ್ರ್ಯಾಂಡ್ ಮಾಸ್ಟರ್ದು? ಅರಣ್ಯಕೋಶ್ ಘೋಷ್ ಅಂತ ಹೇಳ್ತೀವಿ. ಸರ್ ಅವ್ರ ಹೆಸರು ಏನಾಗಿದೆ ಅಂದರೆ ಅರಣ್ಯಕೋಶ್ ಘೋಷ್ ಅಂತ ಆಗಿದೆ. ಸೊ ಯಾವ ರಾಜ್ಯದವರು ಇವರು ವೆಸ್ಟ್ ಬೆಂಗಾಲ್ ರಾಜ್ಯದವರು. ಸೊ ಮೂಲತಃ ಕೋಲ್ಕತ್ತಾದವರು ಅಂತ ಹೇಳಬೇಕಾಗುತ್ತೆ, ಸರಿನಾ? ಸೊ ನಿಮಗೆ ಇಲ್ಲಿ ಸ್ವಲ್ಪ ಈ SSCಯಲ್ಲಿ ಕೇಳೋದು ಸ್ವಲ್ಪ ಕಡಿಮೆ ಮಾಡಿದ್ದಾರೆ, ಮೀನ್ಸ್ ಎಷ್ಟನೇ ಗ್ರ್ಯಾಂಡ್ ಮಾಸ್ಟರ್ ರೀಸೆಂಟ್ ಆಗಿ ಇದ್ದಾರೆ, ಸೊ ಹಾಗೆ ಹೀಗೆ ಅಂತ. ಬಟ್ ನಿಮಗೆ ಕೇಳಿದ್ರೆ ಗೊತ್ತಿರಲಿ ಅಂತ. ಬಟ್ RRBಯಲ್ಲಿ ಫಿಕ್ಸ್ ಕೇಳ್ತಾನೆ, ಓಕೆ? ಸೊ ಯಾವುದಾದ್ರೂ ಒಂದು ಎಕ್ಸಾಮಲ್ಲಿ 1-2 ಎಕ್ಸಾಮ್ಗಳಲ್ಲಿ ನಿಮಗೆ ಕೇಳ್ತಾನೆ, ಯಾವುದು RRBಯಲ್ಲಿ. ಬಟ್ ನಿಮ್ಗೆ ಗೊತ್ತಿರಲಿ ಅರಣ್ಯಕೋಶ್ ಘೋಷ್ ಅಂತ. ಸೊ ಇವರು 95ನೇ ಗ್ರ್ಯಾಂಡ್ ಮಾಸ್ಟರ್. ಹಾಗಾದರೆ ಮೊದಲನೇ ಗ್ರ್ಯಾಂಡ್ ಮಾಸ್ಟರ್ ಯಾರು ಅಂತ ಕೇಳ್ಬೋದು ನಿಮ್ಮ SSCಯಲ್ಲೇ ಕೇಳ್ತಾನೆ ಇದನ್ನು, ಓಕೆ? ಸೊ ಯಾರು ಮೊದಲನೇ ಗ್ರ್ಯಾಂಡ್ ಮಾಸ್ಟರ್? ಸರ್ ದ್ಯಾಟ್ ಈಸ್ ಒಂದು ವಿಶ್ವನಾಥನ್ ಆನಂದ್ ಅವರು ಅಂತ ಹೇಳ್ತೀವಿ. ಹಾಗಾದರೆ ಇವರು ಮೊದಲ ಗ್ರ್ಯಾಂಡ್ ಮಾಸ್ಟರ್ ಯಾವ ವರ್ಷದಲ್ಲಿ ಆಗಿದ್ರು ಅಂತ? ಸರ್ 1988ರಲ್ಲಿ ಇವರು ಮೊದಲ ಗ್ರ್ಯಾಂಡ್ ಮಾಸ್ಟರ್ ಆಗ್ತಾರೆ. ಆ್ಯಂಡ್ ನೆಕ್ಸ್ಟ್ ಇವರಿಗೆ 1991ರಲ್ಲಿ ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡ್ ನೀಡಿ ಗೌರವಿಸಲಾಗ್ತದೆ. ಯಾರಿಗೆ? ಸರ್ ಇದೇ ವಿಶ್ವನಾಥನ್ ಆನಂದ್ ಅವರಿಗೆ ಅಂತ ಹೇಳ್ತೀವಿ. ಯಾವ ರಾಜ್ಯದವರು ಇವರು? ಸರ್ ಇವರು ತಮಿಳುನಾಡು ರಾಜ್ಯದವರು ಆಗಿರ್ತಾರೆ, ಓಕೆ? ಸೊ ಇದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಫಿಡೆಯಲ್ಲಿ ರ್ಯಾಂಕ್ಗಳಿದ್ದಾವೆ, ಓಕೆ? ಸೊ ರ್ಯಾಂಕ್ಗಳು ಯಾವ್ದು? ಸರ್ ಫಸ್ಟ್ ನಿಮಗೆ ಗೊತ್ತಿರಲಿ ಯಾವುದು ಅಂತ ಹೇಳ್ತೀವಿ. ಸರ್ ದ್ಯಾಟ್ ಈಸ್ ಕ್ಯಾಂಡಿಡೇಟ್ ಮಾಸ್ಟರ್. ಯಾವುದು ಅಂತ ಹೇಳ್ತೀವಿ? ಕ್ಯಾಂಡಿಡೇಟ್ ಮಾಸ್ಟರ್ ಆದ ನಂತರ ನಿಮಗೆ ಫಿಡೆ ಮಾಸ್ಟರ್ ಮೇಲೆ ನಿಮಗೆ ಕಂಡುಬರೋದು ಇಂಟರ್ನ್ಯಾಷನಲ್ ಮಾಸ್ಟರ್ ಮೇಲ್ಗಡೆ ಕಂಡುಬರ್ತಕ್ಕಂಥದ್ದೇ ನಿಮಗೆ ಈ ಒಂದು ಗ್ರ್ಯಾಂಡ್ ಮಾಸ್ಟರ್ ಅಂತ ಹೇಳ್ತೀವಿ. ಸರ್ ಏನಂತ ಹೇಳ್ತೀವಿ? ಈ ಒಂದು ಗ್ರ್ಯಾಂಡ್ ಮಾಸ್ಟರ್ ಅಂತ ಹೇಳ್ತೀವಿ. ನೆನ್ಪಿಟ್ಕೊಳ್ಳಿ, ಎಷ್ಟು ರ್ಯಾಂಕ್ಗಳು ಬರ್ತವೆ, ಎಷ್ಟು ಬಿರುದುಗಳು ಬರ್ತವೆ ಇದರಲ್ಲಿ ಅಂತಂದರೆ 4 ರ್ಯಾಂಕ್ಗಳು ಬರ್ತವೆ. ಇದರಲ್ಲಿ ಹೈಯೆಸ್ಟ್ ರ್ಯಾಂಕ್ ಯಾವುದು? ಸರ್ ಗ್ರ್ಯಾಂಡ್ ಮಾಸ್ಟರ್. ಲೋಯೆಸ್ಟ್ ರ್ಯಾಂಕ್ ಯಾವುದು? ಈ ಒಂದು ಕ್ಯಾಂಡಿಡೇಟ್ ಮಾಸ್ಟರ್ ಅಂತ ಹೇಳ್ತೀವಿ. ಸೆಕೆಂಡ್ ಹೈಯೆಸ್ಟ್ ಯಾವುದು? ಸರ್ ಇಂಟರ್ನ್ಯಾಷನಲ್ ಮಾಸ್ಟರ್ ಅಂತ ಹೇಳ್ತೀವಿ. ಥರ್ಡ್ ಹೈಯೆಸ್ಟ್ ಯಾವುದು? ಈ ಒಂದು ಫಿಡೆ ಮಾಸ್ಟರ್ ಅಂತ ಹೇಳ್ತೇವೆ. ಸೊ ಇದು ಸಹ ನಿಮ್ಗೆ ಗೊತ್ತಿಲ್ಲ, ಯಾಕಂದರೆ ಇದು ಸಹ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಹಾಗಾದರೆ ಇದು 1924ರಲ್ಲಿ ಸ್ಥಾಪನೆ ಆಯಿತು. ಎಲ್ಲಿ ಸ್ಥಾಪನೆ ಆಯಿತು ಅಂತ? ಎಲ್ಲಿ ಅಂದರೆ ಸರ್ ಈಗಿನ ಸ್ವಿಟ್ಜರ್ಲ್ಯಾಂಡಿನ ಲೌಸಾನ್ನಲ್ಲಿ ಇದು ಸ್ಥಾಪನೆ ಆಗುತ್ತೆ. ಮೀನ್ಸ್ ಹಾಗಾದರೆ ಅದರ ಒಂದು ಕೇಂದ್ರ ಕಚೇರಿಯಲ್ಲಿ ಕಂಡುಬರುತ್ತೆ. ಇದೇ ಒಂದು ಲೌಸಾನ್ನಲ್ಲಿ ಕಂಡುಬರುತ್ತೆ. ಯಾವುದು? ಈ ಒಂದು ಫಿಡೆಯ ಕೇಂದ್ರ ಕಚೇರಿ ಲೌಸಾನ್ ಎಲ್ಲಿದೆ? ನಿಮಗೆ ಸ್ವಿಟ್ಜರ್ಲ್ಯಾಂಡ್ ದೇಶದಲ್ಲಿ ಕಂಡುಬರುತ್ತೆ, ಓಕೆ? ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನಮ್ಮ ಭಾರತದ ಪ್ರಮುಖ ಪ್ಲೇಯರ್ಗಳು ಯಾರ್ಯಾರು? ಸರ್ ವಿಶ್ವನಾಥನ್ ಆನಂದ್ ಅವರು ಅಂತ ಹೇಳ್ತೀವಿ. ಪ್ರಜ್ಞಾನಂದ್ ಅವರು ಅಂತ ಹೇಳ್ತೀವಿ. ಆ್ಯಂಡ್ ನೀವು ಒಂದು ಡಿ ಗುಕೇಶ್ ಅಂತ ಹೇಳ್ತೀವಿ. ಹಾಗಾದರೆ ಮಹಿಳೆಯರಲ್ಲಿ ಯಾರ್ಯಾರು? ಸರ್ ನಮ್ಮ ದಿವ್ಯಾ ದೇಶ್ಮುಖ್ ಅವರು, ಓಕೆ? ಯಾವ ರಾಜ್ಯದವರು? ಸರ್ ಮಹಾರಾಷ್ಟ್ರ ರಾಜ್ಯದವರು, 19 ವರ್ಷದ ತರುಣೆ, ಓಕೆ? ಆ್ಯಂಡ್ ನೆಕ್ಸ್ಟ್ ಯಾರಂತ ಹೇಳ್ತೀವಿ? ಹರಿಕಾ ದ್ರೋಣವಲ್ಲಿ, ಓಕೆ? ಸೊ ಯಾರಂತ ಹೇಳ್ತೀವಿ? ಹರಿಕಾ ದ್ರೋಣವಲ್ಲಿ. ಅವ್ರು ನೆನಪಿಟ್ಕೊಳ್ಳಿ. ಆ್ಯಂಡ್ ದೆನ್ ರೀಸೆಂಟಾಗಿ ಚಾಂಪಿಯನ್ಶಿಪ್ನ ವಿನ್ ಆಗಿರ್ತಕ್ಕಂತಹ ಮಹಿಳೆ ಯಾರು? ಸರ್ ವೈಶಾಲಿ ಅವರು, ಓಕೆ? ಸೊ ಅವ್ರನ್ನ ಸಹ ನೀವು ನೆನಪಿಟ್ಕೊಳ್ಳಿ, ಕೇಳ್ತಾ ನಿಮಗೆ ವೈಶಾಲಿ, ಓಕೆ? ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 1950ರಲ್ಲಿ ನಡೆದ ಮೊದಲ FIBA ಬಾಸ್ಕೆಟ್ಬಾಲ್ ವಿಶ್ವಕಪ್ಪನ್ನು ಯಾವ ದೇಶ ಗೆದ್ದಿತು ಅಂತ ಕೇಳಿದ್ದಾನೆ ಸರ್ನಾ. ಸೊ ಈ ಒಂದು FIBA ವಿಶ್ವಕಪ್ಪನ್ನು ಗೆದ್ದಿರ್ತಕ್ಕಂತಹ ದೇಶ ಯಾವುದು ಅಂತ? ಯಾವ ದೇಶ ಗೆದ್ದಿರಬಹುದು ಇದನ್ನು ಹೇಳ್ಬೋದಾ? USA, ಬ್ರೆಜಿಲ್, ಅರ್ಜೆಂಟೀನಾ ಮತ್ತು ಈ ಒಂದು ಯುಗೋಸ್ಲಾವಿಯಾ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ನನ್ ಅದರ್ ದ್ಯಾನ್ ಈ ಅರ್ಜೆಂಟೀನಾ ಅಂತ ಹೇಳ್ತೀವಿ. ಸರ್ ಯಾವುದೇ ಒಂದು ಅರ್ಜೆಂಟೀನಾ. ಸೊ ಅರ್ಜೆಂಟಲ್ಲಿ ಇದು ಫಸ್ಟ್ ಎಡಿಷನ್ ಗೆದ್ದಿದೆ ಅಂತ ನೆನ್ಪಿಟ್ಕೊಳ್ಳಿ. ಯಾವುದೇ ಒಂದು ಬಾಸ್ಕೆಟ್ಬಾಲ್ ವಿಶ್ವಕಪ್ ಅಂತ ಹೇಳ್ತೀವಿ. ಯಾವಾಗ ನಡೆದಿತ್ತು? ಸರ್ ಇದು 1950ರಲ್ಲಿ ನಡೆದಿತ್ತು. ನಮ್ಮಲ್ಲಿ 1950ರಲ್ಲಿ ಸಂವಿಧಾನ ಇನ್ನೂ ಜಾರಿಗೆ ಆಗಿರಲಿಲ್ಲ. ಜನವರಿ 26ಕ್ಕೆ ಜಾರಿಗೆ ಆಗಿತ್ತು, ಓಕೆ? ಸೊ ನಿಮಗೆ ಹಾಗೆ ನೆನ್ಪಿಟ್ಕೊಳ್ಳಿ, ಯಾವುದಂತ ಹೇಳ್ತೀವಿ? ಒಂದು ಅರ್ಜೆಂಟೀನಾ. ಯಾವ ದೇಶ ಗೆದ್ದಿದೆ? ಸರ್ ಅರ್ಜೆಂಟೀನಾ ಗೆದ್ದಿದೆ. ಯಾವುದರಲ್ಲಿ? ಒಂದು ಫಿಬಾ ಬಾಸ್ಕೆಟ್ಬಾಲ್ ವಿಶ್ವಕಪ್ಪಲ್ಲಿ ಇದು ಗೆದ್ದಿದೆ. ಏನು ಮಾಡಿ ಅಂತಂದರೆ, ಒಂದು ಜಮಿನಿಗೆ ಹೋಗಿ, ಓಕೆ? ಸೊ ಜಮಿನಿಗೆ ಹೋಗಿಲ್ಲ ಅಂತಂದರೆ ಗೂಗಲ್ಗೆ ಹೋಗಿ ಎಲ್ಲ ವಿಶ್ವಕಪ್ಗಳನ್ನು, ಓಕೆ? ಸೊ ಎಲ್ಲ ವಿಶ್ವಕಪ್ಗಳನ್ನು ನಂಗೆ ಲಿಸ್ಟ್ ಮಾಡಿಕೊಡು ಅಂತ ಕೇಳಿ ಅದಕ್ಕೆ, ಓಕೆ? ಸೊ ಲಿಸ್ಟ್ ಮಾಡಿಕೊಡು, ಅದರದ ಒಂದು ಹೋಸ್ಟ್ ಕಂಟ್ರಿ ನನಗೆ ಕೊಡು. ಆ್ಯಂಡ್ ದೆನ್ ನೆಕ್ಸ್ಟ್ ವಿನ್ ಆಗಿರ್ತಕ್ಕಂತಹ ದೇಶ ಯಾವುದು ಅಂತ ನಾನು ಕೊಡು ಅಂತ ಅದನ್ನು ಕೇಳಿ, ಓಕೆ? ಅದು ನಿಮಗೆ ಲಿಸ್ಟ್ ಮಾಡಿ ಕೊಡುತ್ತೆ. ಅದನ್ನು ಒಂದು ಸರಿ ನೀವು ರಿವೈಸ್ನ ಮಾಡ್ಕೊಳ್ಳಿ, ನಿಮಗೆ ಬಹಳ ಬೆಸ್ಟ್ ಅದು. ಯಾಕೆಂದರೆ ನಿಮಗೆ ಪ್ರತಿಯೊಂದು ಸಹ ಫಸ್ಟ್ ಅಂತ ಕೇಳ್ತಾ ಇದ್ದಾನೆ, ಓಕೆ? ಇಲ್ಲಿ ಬಾಸ್ಕೆಟ್ಬಾಲ್ ಫಸ್ಟ್ ಅಂತ ಕೇಳಿದ್ದಾನೆ, ಬಾಸ್ಕೆಟ್ಬಾಲ್ ವಿಶ್ವಕಪ್ ಅದು. ಸೊ ಯಾವುದು? ಒಂದು ಅರ್ಜೆಂಟೀನಾ ಗೆದ್ದಿದೆ, ಓಕೆ? ಹಾಗಾದರೆ ಇಲ್ಲಿ ನಿಮಗೆ ಯಾವುದು ಕೇಳಿದ್ದ? ಮೊನ್ನೆ ಕ್ರಿಕೆಟ್ದು ಕೇಳಿದ್ದ ಅಲ್ವಾ? ಸೊ ಕ್ರಿಕೆಟ್ ಕೇಳಿದ್ದ. ಆ್ಯಂಡ್ ದೆನ್ ಅದಕ್ಕಿಂತ ಮುಂಚೆ ನಿಮಗೆ ಹಾಕಿದು ಕೇಳಿದ್ದ. ಸೊ ಹಾಕಿದು ಸಹ ನಿಮಗೆ ಗೊತ್ತಿದೆ, ಓಕೆ? ಎಲ್ಲಿ ನಡೆದಿತ್ತು ಅದು ಹಾಕಿದು? ಸರ್ ಫಸ್ಟ್ದು ಬಾರ್ಸಿಲೋನಾ ಸ್ಪೇನಲ್ಲಿ ನಡೆದಿತ್ತು. ಹಾಗಾದರೆ ಎರಡನೇದಲ್ಲಿ ನಡೆದಿತ್ತು ನಿಮಗೆ ನೆದರ್ಲ್ಯಾಂಡಲ್ಲಿ ನಡೆದಿತ್ತು ಎರಡನೇ ಆವೃತ್ತಿ. ಮೂರನೇ ಆವೃತ್ತಿ ಕುವಾಲಾಂಪುರ ಮೀನ್ಸ್ ಈ ಒಂದು ಮಲೇಷ್ಯಾದಲ್ಲಿ ನಡೆದಿತ್ತು, ಅದು ನಿಮ್ಗೆ ಗೊತ್ತಿದೆ. ಆ್ಯಂಡ್ ಮೂರನೇ ಆವೃತ್ತಿಯಲ್ಲೇ ನಾವು ಗೆದ್ದಿದ್ವಿ. ಯಾರು? ನಮ್ಮ ಭಾರತ ಹಾಕಿ ತಂಡ ಗೆದ್ದಿತ್ತು, ಓಕೆ? ಸೊ ಆ ರೀತಿ ನೀವು ಲಿಸ್ಟ್ ಮಾಡ್ಕೊಳ್ಳಿ ಇದನ್ನು, ಓಕೆ? ನಿಮಗೆ 2 ಮಾರ್ಕ್ಸ್ ಫಿಕ್ಸ್ ಬರುತ್ತೆ ನಿಮಗೆ ಅಲ್ಲಿ, ಓಕೆ? 2 ಮಾರ್ಕ್ಸ್ ಮೀನ್ಸ್ ಒಂದು ಕ್ವಶನ್ ನಿಮಗೆ ಫಿಕ್ಸ್ ಬಂದೇ ಬರುತ್ತೆ. ಆ್ಯಂಡ್ ದೆನ್ ಅಲ್ಲಿ ನಿಮಗೆ 2 ಮಾರ್ಕ್ಸ್ ಕರೆಕ್ಟ್ ಆಗುತ್ತೆ. ಒಂದು ಸ್ವಲ್ಪ ಏನಿಲ್ಲ, ಒಂದು 10 ನಿಮಿಷ ಮೆಹನತ್ ಅಷ್ಟೇ ನಿಮ್ಮದು. ಆ್ಯಂಡ್ ದೆನ್ ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಇನ್ಫಾರ್ಮೇಷನ್ ಏನೇನಿದೆ ಅಂತಂದರೆ, ಇದು ಪ್ರತಿ 4 ವರ್ಷಗಳಿಗೊಮ್ಮೆ ಈ ಒಂದು ಬಾಸ್ಕೆಟ್ಬಾಲ್ ವಿಶ್ವಕಪ್ನ ನಾವು ಆಯೋಜನೆ ಮಾಡ್ತೇವೆ, ಓಕೆ? ಸೊ ಇದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್
ಇದು ನಡೆದಿರ್ತಕ್ಕಂಥದ್ದು ಎಲ್ಲಿ ಅಂತಂದರೆ ಒಂದು ಬ್ಯೂನಸ್ ಐರಿಸ್ ಅಂತ ಹೇಳ್ತೀವಿ. ಸೊ ಇಂದು ಅರ್ಜೆಂಟೀನಾದಲ್ಲೇ ಇದು ನಡೆದಿದೆ. ಸೊ ಹಾಗಾಗಿ ಅರ್ಜೆಂಟೀನಾದವರೇ ಇದನ್ನು ಗೆದ್ದಿದ್ದಾರೆ ಅಂತ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಅತಿ ಹೆಚ್ಚು ಗೆದ್ದಿರ್ತಕ್ಕಂಥ ತಂಡ ಯಾವುದು? ಸರಿ, ಒಂದು USA ಅಂತ ಹೇಳ್ತೀವಿ. ಯಾವುದು? ಒಂದು USA, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭೌಗೋಳಿಕವಾಗಿ ಗ್ರೇಟ್ ನಿಕೋಬಾರ್ಗೆ ಯಾವುದಕ್ಕೆ ಸರ್? ಗ್ರೇಟ್ ನಿಕೋಬಾರ್ಗೆ ಹತ್ತಿರದಲ್ಲಿರುವ ದೇಶ ಯಾವುದು ಅಂತ ಕೇಳಿದಾನೆ. ಮ್ಯಾನ್ಮಾರ್, ಇಂಡೋನೇಷ್ಯಾ, ಶ್ರೀಲಂಕಾ ಮತ್ತು ಥೈಲ್ಯಾಂಡ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಮ್ಯಾಪ್ ಯಾರ್ಯಾರು ನೋಡಿದರೆ ಇದಕ್ಕೆ ಸರಿಯಾಗಿ ಹೇಳಿ, ಕರೆಕ್ಟ್ ಆನ್ಸರ್ ಮಾಡಬೇಕು. ಯಾವುದಾಗುತ್ತೆ ಸರ್? ಮ್ಯಾನ್ಮಾರ್ ಆಗುತ್ತಾ ಅಥವಾ ಈ ಒಂದು ಇಂಡೋನೇಷ್ಯಾ ಆಗುತ್ತಾ, ಇಲ್ಲಾಂದರೆ ಥೈಲ್ಯಾಂಡ್ ಆಗುತ್ತಾ? ಹೇಳ್ಬೋದಾ? ಸಿಗ್ತಾ ನಿಮ್ಮ ಆನ್ಸರ್? ಯಾವುದು ಸರ್? ಯಾವುದು ಅಂದರೆ ಸರ್ ದ್ಯಾಟ್ ಇಸ್ ನನ್ ಅದರ್ ದ್ಯಾನ್ ಇಂಡೋನೇಷ್ಯಾ ಅಂತ ಹೇಳ್ತೀವಿ. ಓಕೆ, ಸೊ ನಿಮ್ಗೆ ಗೊತ್ತಿರಲಿ, ಅಂಡಮಾನ್ ಏನಿದೆ ಅಲ್ವಾ, ನಮ್ಮ ಭಾರತ ಇಲ್ಲಿದೆ. ಅಂಡಮಾನ್ ಮತ್ತು ನಿಕೋಬಾರ್ ನಿಮಗೆ ಇಲ್ಲಿದೆ. ಓಕೆ, ಸೊ ಇಲ್ಲಿ ನಿಮಗೆ ಏನು ಕಂಡುಬರುತ್ತೆ ಅಂದರೆ ಇಂಡೋನೇಷ್ಯಾ ಕಂಡುಬರುತ್ತೆ. ಆ್ಯಂಡ್ ದೆನ್ ಇಲ್ಲಿ ನಿಮಗೆ ಏನು ಬರುತ್ತೆ ಅಂದರೆ ಇಲ್ಲಿ ನಿಮಗೆ ಈ ಒಂದು ಮಯನ್ಮಾರ್ ಕಂಡುಬರುತ್ತೆ. ಸೊ ನಿಮಗೆ ಪ್ರಶ್ನೆ ಹೇಗೆ ಕೇಳ್ತಾನೆ ಅಂತಂದರೆ, ಇಲ್ಲಿ ಗ್ರೇಟ್ ನಿಕೋಬಾರ್ಗೆ ಹತ್ತಿರದಲ್ಲಿರ್ತಕ್ಕಂತಹ ದೇಶ ಯಾವುದು ಅಂದರೆ ಈ ಇಂಡೋನೇಷ್ಯಾ. ಅದೇ ನಿಮಗೆ ಈ ಒಂದು ಅಂಡಮಾನ್ಗೆ ನೀರಿರ್ತಕ್ಕಂತಹ ದೇಶ ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗಿರ್ತಕ್ಕಂಥದ್ದು ಮಯನ್ಮಾರ್ ಆನ್ಸರ್. ಓಕೆ, ಸೊ ಎರಡಿದೆ, ಕನ್ಫ್ಯೂಷನ್ ಇದೆ. ಮೇಲಿದ್ದು ಕೇಳ್ದ ಅಂದರೆ ನಿಮಗೆ ಅಂಡಮಾನ್ ಕೇಳ್ದ ಅಂತಂದರೆ ಮೇಲಿನ ಇರ್ತಕ್ಕಂಥ ದೇಶ ಹೇಳಿ ಮ್ಯಾನ್ಮಾರ್. ಆ್ಯಂಡ್ ದೆನ್ ನೆಕ್ಸ್ಟ್ ನಿಮಗೆ ಕೆಳಗಿರ್ತಕ್ಕಂಥ ನಿಕೋಬಾರ್ದು ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗುತ್ತೆ ಸರ್ ದ್ಯಾಟ್ ಇಸ್ ಒಂದು ಇಂಡೋನೇಷ್ಯಾ ದೇಶ ಅಂತ. ಸರ್ ಯಾವ ದೇಶ? ಒಂದು ಇಂಡೋನೇಷ್ಯಾ ದೇಶ ಅಂತ ಹೇಳ್ತೀವಿ. ನೆನ್ಪಿಟ್ಕೊಳ್ಳಿ ಇದನ್ನು, ಇದು ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಆ್ಯಂಡ್ ದೆನ್ ರೀಸೆಂಟಾಗಿ ಇದೇ ಒಂದು ಇಂಡೋನೇಷ್ಯಾದಲ್ಲಿ ಏನಾಯಿತು? ಭೂಕಂಪ ಆಯಿತು. ಎಷ್ಟಿತ್ತು ಅದರ ಒಂದು ಮಾಪನ? ಸರ್ 7.4 ಇತ್ತು ಅದರ ಒಂದು ರಿಕ್ಟರ್ ಮಾಪನ ಅಂತ ಹೇಳ್ತೀವಿ. ಸರಿನಾ? ಸೊ ಇದನ್ನು ಸಹ ನಿಮಗೆ ಗೊತ್ತಿರಲಿ, ಇದು ಸಹ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್, ನಮ್ಮ ಭಾರತಕ್ಕೆ ಸಮೀಪ ಇರತಕ್ಕಂಥ ಒಂದು ದೇಶ ಯಾವುದಾಗಿರ್ಬೋದು? ಸರ್ ಈ ಒಂದು ಶ್ರೀಲಂಕಾ ಅಂತ ಹೇಳ್ತೇವೆ. ಸರಿನಾ? ಸೊ ಇಲ್ಲಿ ಒಂದು ರಾಮೇಶ್ವರದಿಂದ ಬಹಳ ನಮಗೆ ನಿಯರ್ ಆಗುತ್ತೆ, ಬಟ್ ಅದು ನಿಮಗೆ ಕೇಳಲ್ಲ. ಆ್ಯಂಡ್ ದೆನ್ ನೆಕ್ಸ್ಟ್, ನಮ್ಮ ಭಾರತ ಎಷ್ಟು ನೆರೆಯ ರಾಷ್ಟ್ರಗಳನ್ನು ಹೊಂದಿದೆ ಭೂಗಡಿಯಲ್ಲಿ? ಓಕೆ, ಎಷ್ಟರ ಜೊತೆ ಹೊಂದಿದೆ? ಸರ್ 7 ಜೊತೆ ಅಂತ ಹೇಳ್ತೀವಿ. ಸರಿನಾ? ಸೊ ಮೀನ್ಸ್ ಇಲ್ಲಿ ನಮ್ಮ ಭಾರತ ಅಂತ ನಾವು ತೊಗೊಂಡ್ರೆ, ಓಕೆ, ಸೊ ಇಲ್ಲಿ ನಮ್ಮ ಭಾರತ ಸ್ವಲ್ಪ ಇದಾಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲಿ ನಮ್ಮ ಭಾರತ ಅಂತ ತೊಗೊಂಡ್ರೆ ಇಲ್ಲಿ ನಿಮಗೆ ಏನಿದೆ? ಪಾಕಿಸ್ತಾನ ಇದೆ. ಆ್ಯಂಡ್ ದೆನ್ ಇಲ್ಲಿ ನಿಮಗೆ ಅಫ್ಘಾನಿಸ್ತಾನ ಕಂಡುಬರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ನಿಮಗೆ ಇಲ್ಲಿ ಚೀನಾ ಕಂಡುಬರುತ್ತೆ. ಚೀನಾದ ನಂತರ ನಿಮಗೆ ಇಲ್ಲಿ ಕಂಡುಬರ್ತಕ್ಕಂಥದ್ದು ನೇಪಾಳ ಕಂಡುಬರುತ್ತೆ. ಆ್ಯಂಡ್ ದೆನ್ ಇಲ್ಲಿ ನಿಮಗೆ ಕಂಡುಬರ್ತಕ್ಕಂಥದ್ದು ಭೂತಾನ್ ಕಂಡುಬರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ನಿಮಗೆ ಇಲ್ಲಿ ಕಂಡುಬರ್ತಕ್ಕಂಥದ್ದು ಈ ಒಂದು ಮಯನ್ಮಾರ್ ಕಂಡುಬರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ನಿಮಗೆ ಇಲ್ಲಿ ಕಂಡುಬರ್ತಕ್ಕಂಥದ್ದು ಬಾಂಗ್ಲಾದೇಶ್ ಕಂಡುಬರುತ್ತೆ. ಎಷ್ಟಾಯಿತು? 1 2 3 4 5 6 7 ಆಯಿತು. ಓಕೆ, ಸೊ ಹಾಗಾದರೆ ಇದರಲ್ಲಿ ಅತಿ ಹೆಚ್ಚು ಭೂಗಡಿಯನ್ನು ಹೊಂದಿರತಕ್ಕಂಥ ಒಂದು ದೇಶ ಯಾವುದು ಅಂತ ಕೇಳ್ಬೋದು ನಮ್ಮ ಭಾರತದ ಜೊತೆ? ಸರ್ ದ್ಯಾಟ್ ಇಸ್ ಒಂದು ಬಾಂಗ್ಲಾದೇಶ್ ಅಂತ ಹೇಳ್ತೀವಿ. ಸೆಕೆಂಡ್ ಹೈಯೆಸ್ಟ್ ಯಾವುದು ಅಂತ ಕೇಳ್ತಾರೆ ನಿಮಗೆ? ಅವಾಗ ಹೇಳಬೇಕಾಗಿರ್ತಕ್ಕಂಥ ಸರ್ ಚೀನಾ ಅಂತ. ಥರ್ಡ್ ಹೈಯೆಸ್ಟ್ ಯಾವುದು ಅಂತ ಕೇಳ್ತಾರೆ ನಿಮಗೆ? ಅವಾಗ ಹೇಳಬೇಕಾಗಿರ್ತಕ್ಕಂಥ ಸರ್ ದ್ಯಾಟ್ ಈಸ್ ಒಂದು ಪಾಕಿಸ್ತಾನ್ ಅಂತ. ಓಕೆ, ಸೊ ಇದು ಗೊತ್ತಿರಲಿ ನಿಮಗೆ. ಆ್ಯಂಡ್ ನೆಕ್ಸ್ಟ್ 4ನೇದು ನಿಮಗೆ ಯಾವುದು ಅಂದರೆ ಒಂದು ಮಯನ್ಮಾರ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ನಿಮಗೆ ಈ ಒಂದು ನೇಪಾಳ ಬರುತ್ತೆ. ನೇಪಾಳ ಆದ ನಂತರ ನಿಮಗೆ ಭೂತಾನ್ ಬರುತ್ತೆ. ಭೂತಾನ್ ಆದ ನಂತರ ಕೊನೆಯದಾಗಿ ಅತಿ ಕಡಿಮೆ ಇರತಕ್ಕಂಥದ್ದು ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಒಂದು ಅಫ್ಘಾನಿಸ್ತಾನ್ ಅಂತ ಹೇಳ್ತೀವಿ. ಬಟ್ ಇವಾಗ ಪ್ರಸ್ತುತ ನಮ್ಮ ಭಾರತ ಅಫ್ಘಾನಿಸ್ತಾನ ದೇಶದ ಜೊತೆ ಗಡಿಯನ್ನು ಹೊಂದಿದೆ ಅಂತ ಕೇಳಿದ್ರೆ ಹೊಂದಿಲ್ಲ ಅಂತ ಹೇಳಬೇಕಾಗುತ್ತೆ. ಹೊಂದಿದ್ರೆ ನಾವು ಯಾಕೆ ಚಹಬಾರ್ ಪೋರ್ಟಿನ ಮೂಲಕ ಅವರಿಗೆ ನಾವು ದವಸ ಧಾನ್ಯಗಳನ್ನು ಕಳಿಸ್ತಾ ಇದ್ವಿ? ಡೈರೆಕ್ಟಾಗಿ ಇಲ್ಲೇ ರೋಡಿಂದ ಕಳಿಸ್ಬೋದಾಗಿತ್ತಲ್ಲ. ಸೊ ಆ ಒಂದು ಅಫ್ಘಾನಿಸ್ತಾನ ಇದೆ ಅಲ್ವಾ, ಅದು ಪಾಕ್ ಆಕ್ಯುಪೈಡ್ ಕಾಶ್ಮೀರದ ಜೊತೆ ಅದು ಬಾರ್ಡರ್ನ ಹಂಚ್ಕೊಂಡಿದೆ. ಸೊ ಇವಾಗ ನಮಗೆ ಅವರಿಗೆ ಸಂಪರ್ಕ ಇಲ್ಲ, ಇದು ಸಹ ನಿಮ್ಗೆ ಗೊತ್ತಿರಲಿ. ಓಕೆ, ಆ್ಯಂಡ್ ದೆನ್ ಹಾಗಾದರೆ ನಿಮಗೆ ಇನ್ನೊಂದು ಪ್ರಶ್ನೆ ಏನು ಅಂತಂದರೆ, ನಮ್ಮ ಭಾರತದಲ್ಲಿ ಪ್ರಸ್ತುತ ಕಂಡು ಬರ್ತಕ್ಕಂಥ ಅತಿ ಎತ್ತರವಾದ ಶಿಖರ ಯಾವುದು ಅಂತ? ಯಾವುದು ಸರ್ ಅದು ಶಿಖರ? ಹೇಳ್ಬೋದಾ? ಯಾವುದು? ಆಪ್ಷನ್ ಎ K2, ಆಪ್ಷನ್ ಬಿ ಗಾಡ್ವಿನಾಸ್ಟಿನ್, ಆಪ್ಷನ್ ಸಿ ಕಾಂಚನಜುಂಗ, ಆಪ್ಷನ್ ಡಿ ನನ್ ಆಫ್ ದಿ ಅಬೌವ್. ಯಾವುದಾಗುತ್ತೆ ಇದಕ್ಕೆ? ಹೇಳ್ಬೋದಾ ಸರ್? ಆಪ್ಷನ್ ಎ, ಆಪ್ಷನ್ ಬಿ ಅಂತ ಕೆಲವರು ಇರ್ತೀರಾ. ಆಪ್ಷನ್ ಯಾಕೆ ಸೇಮ್ ಕೊಟ್ಟಿದ್ರೆ? K2 ಅಂದರೆ ಅದು ಸಹ ಅದೇ, ಆ್ಯಂಡ್ ಗಾಡ್ವಿನಾಸ್ಟಿನ್ ಅಂದರೂ ಸಹ ಅದೇ ಅಂತ. ಓಕೆ, ಇದು ಆಪ್ಷನ್ ಎ, ಇದು ರಾಂಗ್. ಇದು ಯಾವುದು ಇದಕ್ಕೆ ಸರಿಯಾದ ಉತ್ತರ ಅಂದರೆ ಸರ್ ದ್ಯಾಟ್ ಈಸ್ ಒಂದು ಕಾಂಚನಜುಂಗ ಅಂತ ಹೇಳ್ತೀವಿ. ಸರ್ ನಾವು ಯಾವುದಂತ ಹೇಳ್ತೀವಿ? ಒಂದು ಕಾಂಚನಜುಂಗ ಅಂತ ಹೇಳ್ತೀವಿ. ನೆನ್ಪಿಟ್ಕೊಳ್ಳಿ, ಪ್ರಸ್ತುತ ನಮ್ಮ ಭಾರತದಲ್ಲಿ ಕಂಡುಬರ್ತಕ್ಕಂಥದ್ದು ಅಂತ ಕೇಳಿದ್ರೆ ಕಾಂಚನಜುಂಗ. ಬಟ್ ಓವರ್ ಆಲ್ ನಮ್ಮ ಭಾರತದಲ್ಲಿ ಕಂಡುಬರ್ತಕ್ಕಂಥದ್ದು ಮೀನ್ಸ್ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಅಂತ ನಾವು ಎಲ್ಲನೂ ಸಹ ಕನ್ಸಿಡರ್ ಮಾಡ್ಕೊಂಡು ಹೇಳ್ತೀವಲ್ವ ನಮ್ಮ ಭಾರತ ಅಂತ. ಸೊ ಅದನ್ನು ಹೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಸರ್ ದ್ಯಾಟ್ ಇಸ್ ಒಂದು K2 ಅಂತ. ಬಟ್ ಇವಾಗ K2 ಯಾವ ರಾಜ್ಯದಲ್ಲಿದೆ, ಯಾವ ದೇಶದಲ್ಲಿದೆ? ಸರ್ ಪಾಕಿಸ್ತಾನ ಆಕ್ಯುಪೈಡ್ ಒಂದು ಕಾಶ್ಮೀರದಲ್ಲಿ ಬರುತ್ತೆ. ಸೊ ಮೀನ್ಸ್ ನಮ್ಮ ಭಾರತ ಒಂದು ಒಡೆತನದಲ್ಲಿದೆಯಾ? ಇಲ್ಲ. ಸೊ ಹಾಗಾದ್ರೆ ಯಾವ್ದಂತ ಹೇಳಬೇಕಾಗಿದೆ? ನಾವು ಕಾಂಚನಜುಂಗ ಅಂತ ಹೇಳಬೇಕಾಗುತ್ತೆ. ಸೊ ಇಲ್ಲಿ ನಿಮಗೆ ಪ್ರಶ್ನೆನ ಸ್ವಲ್ಪ ಮತ್ತೆ ವೇರಿಯಸ್ ಡಿಫ್ರೆಂಟಲ್ಲಿ ಕೇಳ್ತಾನೆ. ನಿಮಗೆ ಏನು ಕೇಳ್ತಾನೆ? ಸಂಪೂರ್ಣವಾಗಿ ನಮ್ಮ ಭಾರತದ ಒಡೆತನದಲ್ಲೇ ಕಂಡುಬರ್ತಕ್ಕಂಥ ಒಂದು ಅತಿ ಎತ್ತರವಾದ ಶಿಖರ ಯಾವುದು ಅಂತ. ಆವಾಗ ನೀವು ಹೇಳಬೇಕಾಗಿದೆ ಸರ್ ಈ ಒಂದು ಕಾಂಚನಜುಂಗ ಅಂತ ಹೇಳಿದ್ರೆ ರಾಂಗ್ ಆಗುತ್ತೆ ಇದು. ಯಾಕೆಂದರೆ ಇದು ನೇಪಾಳದ ಜೊತೆ, ನೇಪಾಳ ಹಾಗೆ ಚೀನಾ ಜೊತೆ ಸಹ ಇದು ಬಾರ್ಡರ್ನ ಹಂಚ್ಕೊಂಡಿದೆ. ಓಕೆ, ಸೊ ಅರ್ಧ ಅವ್ರ ಹತ್ರನೂ ಸಹ ಕಂಡುಬರುತ್ತೆ, ನಮ್ಮಲ್ಲಿ ಅರ್ಧ ಕಂಡುಬರುತ್ತೆ. ಸೊ ಹಾಗಾಗಿ ಇದು ಆಗೋದಿಲ್ಲ. ಸೊ ಯಾವುದಾಗುತ್ತೆ? ಉತ್ತರಾಖಂಡದ ನಂದಾದೇವಿ ಅಂತ ಹೇಳ್ತೀವಿ. ಸರ್ ಯಾವುದೇ ಒಂದು ನಂದಾದೇವಿ ಏನಿದೆ ಅಲ್ವಾ, ಸಂಪೂರ್ಣವಾಗಿ ನಮ್ಮ ಭಾರತದ ಒಡೆತನದಲ್ಲಿ ಕಂಡುಬರ್ತಕ್ಕಂಥ ಅತ್ಯುನ್ನತ ಶಿಖರವಾಗಿದೆ ಅಂತ ಹೇಳ್ತೇವೆ. ಓಕೆ, ಸೊ ಇದೆಷ್ಟೆಲ್ಲ ಇನ್ಫಾರ್ಮೇಷನ್ ನಿಮ್ಗೆ ಗೊತ್ತಿತ್ತಾ? ಗೊತ್ತಿದ್ರೆ ಬಹಳ ಒಳ್ಳೆಯದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ. ಓಕೆ, ಇಲ್ಲಿದೆ ನೋಡಿ, ಇಲ್ಲಿ ಏನೇನಿದೆ ಇದನ್ನು ಸ್ವಲ್ಪ ನೋಡ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ,
ಭಾರತೀಯ ಸಂವಿಧಾನದ ಅಡಿ ಎಷ್ಟು ಪ್ರಕಾರದ ತುರ್ತು ಪರಿಸ್ಥಿತಿ ಪ್ರಾವಿಧಾನಗಳನ್ನು ಉಲ್ಲೇಖಿಸಲಾಗಿದೆ ಅಂತ. ಓಕೆ, ಸೊ ಎಷ್ಟು ರೀತಿಯ ತುರ್ತು ಪರಿಸ್ಥಿತಿ ಕಂಡುಬರ್ತವೆ ನಮ್ಮ ಭಾರತ ಸಂವಿಧಾನದಲ್ಲಿ. ಸೊ ನಿಮಗೆ ಹೇಳ್ತಾ ಇದ್ದೀನಿ, ತುರ್ತು ಪರಿಸ್ಥಿತಿಯ ಮೇಲೆ ಫೋಕಸ್ ಮಾಡ್ತಿದ್ದಾನೆ ಸರ್, ನೋಡ್ಕೊಳ್ಳಿ ಸರ್, ಕೇಳ್ತಾನೆ ಸರ್ ನಿಮಗೆ ಅಂತ. ಓಕೆ, ಸೊ ಕೇಳ್ತಿದ್ದಾನೆ, ಪ್ರತಿ ಶಿಫ್ಟಲ್ಲೂ ಸಹ ಕೇಳ್ತಿದ್ದಾನೆ, ನಿಮ್ಮ ಶಿಫ್ಟಲ್ಲೂ ಸಹ ಬರುತ್ತೆ 99%. ಓಕೆ, ಸೊ ಅದಕ್ಕೆ ನೋಡ್ಕೊಳ್ಳಿ ಎಷ್ಟು ರೀತಿಯ ತುರ್ತು ಪರಿಸ್ಥಿತಿಗಳಿದಾವೆ ಸರ್. ಟೋಟಲಿ 3 ರೀತಿಯ ತುರ್ತು ಪರಿಸ್ಥಿತಿಗಳಿದಾವೆ. ಹಾಗಾದರೆ 3 ಯಾವುದ್ಯಾವುದು ಅಂತ. 352ನೇದು ಸರ್, 356ನೇದು ಸರ್, 360ನೇದು ಸರ್ ಅಂತ. ಹಾಗಾದರೆ 360 ಏನಂತ ಹೇಳುತ್ತೆ, ಹಣಕಾಸು ತುರ್ತು ಪರಿಸ್ಥಿತಿ ಅಥವಾ ಆರ್ಥಿಕ ತುರ್ತು ಪರಿಸ್ಥಿತಿ ಅಂತ ಹೇಳ್ತೀವಿ. 356 ಸರ್ ರಾಜ್ಯ ತುರ್ತು ಪರಿಸ್ಥಿತಿ ಅಂತ ಹೇಳ್ತೀವಿ, ಇಲ್ಲಾಂದರೆ ರಾಷ್ಟ್ರಪತಿ ಆಡಳಿತ ಅಂತ ಹೇಳ್ತೀವಿ. ಹಾಗಾದರೆ 352 ಅಂತ ಹೇಳುತ್ತೆ, ಇದನ್ನು ನಾವು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಂತ ಹೇಳ್ತೀವಿ. ಹಾಗಾದರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಇಲ್ಲಿವರೆಗೆ ಎಷ್ಟು ಬಾರಿ ಘೋಷಣೆ ಮಾಡಲಾಗಿದೆ? 3 ಬಾರಿ ಘೋಷಣೆ ಮಾಡಲಾಗಿದೆ. ಹಾಗಾದರೆ ಒಂದು ರಾಜ್ಯ ತುರ್ತು ಪರಿಸ್ಥಿತಿ ಫಸ್ಟ್ ಟೈಮ್ ಯಾವ ಒಂದು ರಾಜ್ಯದಲ್ಲಿ ಘೋಷಣೆ ಮಾಡಲಾಗಿದೆ ಸರ್? ದ್ಯಾಟ್ ಇಸ್ ಒಂದು ಪಂಜಾಬಲ್ಲಿ ಘೋಷಣೆ ಮಾಡಲಾಗಿದೆ. ರೀಸೆಂಟಾಗಿ ಯಾವ ರಾಜ್ಯದಲ್ಲಿ ಘೋಷಣೆ ಮಾಡಲಾಗಿತ್ತು? ಮಣಿಪುರದಲ್ಲಿ ಘೋಷಣೆ ಮಾಡಲಾಗಿತ್ತು. ನಮ್ಮ ಕರ್ನಾಟಕದಲ್ಲಿ ಎಷ್ಟು ಬಾರಿ ಘೋಷಣೆ ಮಾಡಲಾಗಿದೆ ಸರ್? 6 ಬಾರಿ ಘೋಷಣೆ ಮಾಡಲಾಗಿದೆ. ಹಾಗಾದರೆ ಹಣಕಾಸು ಅಥವಾ ಈ ಒಂದು ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಎಷ್ಟು ಬಾರಿ ಘೋಷಣೆ ಮಾಡಲಾಗಿದೆ ಅಂತ ಸರ್? 0 ಬಾರಿ ಘೋಷಣೆ ಮಾಡಲಾಗಿದೆ. ಸಿಂಪಲ್, ಮುಗೀತು, 3 ಆಯ್ತಲ್ವಾ? ಸೊ ಸಿಂಪಲ್ ಆಗಿ ನಿಮಗೆ ಒಂದು ಕ್ವಶನ್ ಬರುತ್ತೆ ಆ್ಯಂಡ್ ದೆನ್ 2 ಮಾರ್ಕ್ಸ್ ನಿಮಗೆ ಬಂದೇ ಬರುತ್ತೆ. ಕಟ್ ಆಫ್ ಕ್ಲಿಯರ್ ಮಾಡೋಕ್ಕೆ 2 ಮಾರ್ಕ್ಸ್ ಭಾಳ ಆಯಿತು ನಿಮಗೆ. ಓಕೆ, ಸೊ 0.25 0.75 ಹೋಗುತ್ತೆ. ಸೊ ನಿಮಗೆ 2 ಮಾರ್ಕ್ಸ್ ಬಂತಂದರೆ ದ್ಯಾಟ್ಸ್ ಅ ಗ್ರೇಟ್ ಅಂತ ಹೇಳ್ಬೋದು ನೀವು. ಆ್ಯಂಡ್ ದೆನ್ ನೆಕ್ಸ್ಟ್, ಓಕೆ, ಇಲ್ಲಿದೆ ನೋಡಿ. ಸೊ ಎಷ್ಟನೇ ಒಂದು ಭಾಗದಲ್ಲಿ ಕಂಡುಬರುತ್ತೆ ಅಂತ ನಿಮಗೆ ಕೇಳ್ಬೋದು. ಓಕೆ, ನಿಮಗೆ ವಿಧಿ ಆಯಿತು ಇವಾಗ ಎಲ್ಲಿ? ಈ ಒಂದು 352ರಿಂದ 360 ವಿಧಿಯಲ್ಲಿ ಕಂಡುಬರುತ್ತೆ. ಹಾಗಾದರೆ ಎಷ್ಟನೇ ಭಾಗ ಅಂತ ಕೇಳಿದ್ರೆ ಅವಾಗೂ ಹೇಳಬೇಕಾಗಿರ್ತಕ್ಕಂಥದ್ದು ಸರ್ 18ನೇ ಭಾಗದಲ್ಲಿ ತುರ್ತು ಪರಿಸ್ಥಿತಿಯ ಬಗ್ಗೆ ಹೇಳಲಾಗಿದೆ ಅಂತ ಹೇಳಬೇಕಾಗತ್ತೆ ಸರ್. ಸೊ ಇದನ್ನು ನೆನ್ಪಿಟ್ಕೊಳ್ಳಿ, ಇದನ್ನು ಸಹ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್, ಈ ಒಂದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಇದೆ ಅಲ್ವಾ? ಸೊ ಇದನ್ನು ಯಾವಾಗ ಘೋಷಣೆ ಮಾಡಲಾಗಿತ್ತು ಅಂತ. ಸರಿ, ಯಾವಾಗ ಅಂದರೆ ಸರ್ 62ಅಲ್ಲಿ, 71ರಲ್ಲಿ, 75ರಲ್ಲಿ ಅಂತ ಹೇಳ್ತೀವಿ. ಓಕೆ, ಸೊ 1975ರಲ್ಲಿ ಆಂತರಿಕ ಒಂದು ಗಲಭೆಗಳಿಂದ ಏನು ಮಾಡ್ತಾರೆ, ದೇಶಾದ್ಯಂತ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡ್ತಾರೆ. ಎಷ್ಟು ವರ್ಷ ಇರುತ್ತೆ ಅದು? 2 ವರ್ಷ ಇರುತ್ತೆ. 75ರಿಂದ 77ರವರೆಗೂ ಇರುತ್ತೆ ಅದು. ಓಕೆ, ಸೊ ಅದು ಲಾಂಗ್ ಟರ್ಮಲ್ಲಿ ಇರುತ್ತೆ. ಇದು ಸಹ ನಿಮ್ಗೆ ಗೊತ್ತಿಲ್ಲ. ಆ್ಯಂಡ್ ದೆನ್ ಅತಿ ಹೆಚ್ಚಿಗೆ ಟೈಮಲ್ಲಿ ಈ ಒಂದು ತುರ್ತು ಪರಿಸ್ಥಿತಿ ಯಾವ ಟೈಮಲ್ಲಿ ಹೇರಲಾಗಿತ್ತು ಅಂದರೆ 1962ರಲ್ಲಿ. ಓಕೆ, 62ರಿಂದ 65 ಸರಿ ಸುಮಾರು ಅಲ್ಲಿವರೆಗೆ ಇರುತ್ತೆ ಅದು. ಯಾಕಂದರೆ ಈ ಒಂದು ಚೀನಾ ಯುದ್ಧ ಆಗುತ್ತೆ ಆ್ಯಂಡ್ ದೆನ್ ಮುಂದೆ ಪಾಕಿಸ್ತಾನ ಯುದ್ಧ ಸಹ ಆಗುತ್ತೆ ಅಲ್ವಾ? ಸೊ ಅದು ಡ್ರ್ಯಾಗ್ ಆಗ್ತಾ ಹೋಗ್ತಿರುತ್ತೆ. ಅದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಮೈಟೋಕಾಂಡ್ರಿಯಾದಲ್ಲಿ ಎಷ್ಟು ಕೋಣೆಗಳು ಅಥವಾ ಈ ಒಂದು ಚೇಂಬರ್ಗಳಿದ್ದಾವೆ ಅಂತ ಕೇಳಿದಾನೆ. 1 ಚೇಂಬರ್ ಇದೆ, 2 ಚೇಂಬರ್ ಇದೆ, 3 ಚೇಂಬರ್ ಇದೆ ಮತ್ತು 4 ಚೇಂಬರ್ ಇದೆ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾದರೆ ಎಷ್ಟು ಚೇಂಬರ್ಗಳು ಈ ಒಂದು ಮೈಟೋಕಾಂಡ್ರಿಯಾದಲ್ಲಿ ಕಂಡುಬರುತ್ತೆ ಹೇಳ್ಬೋದಾ? ಎಷ್ಟು ಕಂಡುಬರುತ್ತೆ ಈ ಒಂದು ಮೈಟೋಕಾಂಡ್ರಿಯಾದಲ್ಲಿ ಚೇಂಬರ್ಗಳು? ಎಷ್ಟು ಚೇಂಬರ್ಗಳು ಕಂಡುಬರುತ್ತೆ ಅಂದರೆ ಸರ್ ದ್ಯಾಟ್ ಇಸ್ ಒಂದು 2 ಚೇಂಬರ್ಗಳು ಕಂಡುಬರುತ್ತೆ ಅಂತ ಹೇಳ್ತೇವೆ, ಸರಿನಾ? ಸೊ ಇದನ್ನು ನೆನ್ಪಿಟ್ಕೊಳ್ಳಿ, ಇದನ್ನು ಸಹ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ದೆನ್ ಆ 2 ಕಂಪಾರ್ಟ್ಮೆಂಟ್ಸ್ ಯಾವುದು ಅಂತ ಅಂದರೆ ಅವಾಗ ನೀವು ಹೇಳಬೇಕಾಗುತ್ತೆ ಸರ್, ಒಂದು ಇಂಟರ್ ಮೆಂಬ್ರೇನ್ ಸ್ಪೇಸ್ ಅಂತ, ಆ್ಯಂಡ್ ದೆನ್ ಇನ್ನೊಂದು ಮೈಟೋಕಾಂಡ್ರಿಯಲ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ಸರ್ ಯಾವುದು? ಒಂದು ಮೈಟೋಕಾಂಡ್ರಿಯಲ್ ಮ್ಯಾಟ್ರಿಕ್ಸ್. ಇದು ಸಹ ನೀವು ನೆನ್ಪಿಟ್ಕೊಳ್ಳಿ, ಇದು ಸಹ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಮೈಟೋಕಾಂಡ್ರಿಯಾದಲ್ಲಿ, ಈ ಮೈಟೋಕಾಂಡ್ರಿಯಾ ಏನಿರುತ್ತಲ್ವ, ಈ ಒಂದು ಮೈಟೋಕಾಂಡ್ರಿಯಾದಲ್ಲಿ ಈ ರೀತಿ ಫೋಲ್ಡ್ ಇರುತ್ತೆ ಅಲ್ವಾ? ಆ ಫೋಲ್ಡನ್ನು ನಾವು ಏನಂತ ಹೇಳ್ತೀವಿ ಅಂತ ಕೇಳ್ತಾನೆ ನಿಮಗೆ. ಅವಾಗ ನೀವು ಹೇಳಬೇಕಾಗಿದೆ ಸರ್ ದ್ಯಾಟ್ ಇಸ್ ಅದನ್ನು ನಾವು ಕ್ರಿಸ್ಟೆ ಅಂತ ಹೇಳ್ತೀವಿ. ಸರ್ ನಾವು ಏನಂತ ಹೇಳ್ತೀವಿ? ಒಂದು ಕ್ರಿಸ್ಟೆ ಅಂತ ಹೇಳ್ತೀವಿ. ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಇದರಲ್ಲಿ ಒಂದು ಫ್ಲೂಯಿಡ್ ಇರುತ್ತಲ್ವಾ, ಒಂದು ಫ್ಲೂಯಿಡನ್ನು ನಾವು ಏನಂತ ಹೇಳ್ತೀವಿ ಅಂತ ಕೇಳ್ತಾನೆ? ಮ್ಯಾಟ್ರಿಕ್ಸ್ ಅಂತ ಹೇಳ್ತೇವೆ. ಏನಂತ ಹೇಳ್ತೀವಿ? ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ಹಾಗಾದರೆ ಇದರಲ್ಲಿ ಈ ರೈಬೋಸೋಮ್ ಇರುತ್ತಾ ಅಥವಾ ಇರಲ್ವಾ ಅಂತ ಕೇಳ್ತಾನೆ. ಹೌದು, ಇರುತ್ತೆ. ಯಾಕೆಂದರೆ ಅದಕ್ಕೆ ಇದು ತನ್ನ ಆಹಾರ ತಾನೇ ರೆಡಿ ಮಾಡ್ಕೊಳ್ಳುತ್ತೆ. ಆ್ಯಂಡ್ ದೆನ್ ಇದರಲ್ಲಿ DNA ಇರುತ್ತಾ ಇಲ್ವಾ ಅಂತ ಕೇಳ್ತಾನೆ. ಹೌದು, ಇದರಲ್ಲಿ DNA ಇರುತ್ತೆ. ಸೊ ಅದಕ್ಕೆ ಇದು ತನ್ನದೇ ಆಗಿರತಕ್ಕಂಥ ಒಂದು ಅನುವಂಶಕತೆಯನ್ನು ಹೊಂದಿರುತ್ತೆ ಅಂತ ಹೇಳ್ತೀವಿ. ಹಾಗಾದರೆ ಇದು ಶಕ್ತಿಯನ್ನು ಉತ್ಪಾದನೆ ಮಾಡ್ತದೆ ಅಂತ ಹೇಳ್ತೀವಲ್ಲ ಸರ್, ಇದು ಶಕ್ತಿಯನ್ನು ಹೇಗೆ ಉತ್ಪಾದನೆ ಮಾಡುತ್ತೆ ಅಂತ? ATP ರೂಪದಲ್ಲಿ ಇದು ಉತ್ಪಾದನೆ ಮಾಡುತ್ತೆ. ಓಕೆ, ಸೊ ಏನು ಮಾಡುತ್ತೆ? ATP ರೂಪದಲ್ಲಿ ಇದು ಶಕ್ತಿಯನ್ನು ಉತ್ಪಾದನೆ ಮಾಡುತ್ತೆ. ATP ಫುಲ್ ಫಾರ್ಮ್ ಏನು ಅಂತ ಕೇಳ್ತೇನೆ? ಅಡಿನೋಸಿನ್ ಟ್ರೈಫಾಸ್ಫೇಟ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಅಡಿನೋಸಿನ್ ಟ್ರೈಫಾಸ್ಫೇಟ್ ಅಂತ ಹೇಳ್ತೀವಿ. ಸೊ ಇದು ರೆಡಿ ಮಾಡಿದ ನಂತರ ಸೆಲ್ಗಳಿಗೆ ಕಳಿಸ್ತದೆ. ಓಕೆ, ನೀನು ಊಟ ಮಾಡು ಗುರು ಅಂತ ಏನನ್ನು ಕಳಿಸ್ತದೆ? ATPಯನ್ನು ಕಳಿಸ್ತದೆ. ATP ಕಳಿಸಿದ ನಂತರ ಮೀನ್ಸ್ ಇದು ಫುಲ್ ಮೀಲ್ಸ್ ಒಂದು ತಟ್ಟೆಯಲ್ಲಿಟ್ಟು ಇದನ್ನು ಕಳಿಸ್ತದೆ. ಸೊ ಇದು ಹೋಗ್ತದೆ ಆ್ಯಂಡ್ ದೆನ್ ಆ ಸೆಲ್ಗಳು ಇದನ್ನು ಊಟ ಮಾಡ್ತವೆ. ಊಟ ಮಾಡಿದ ನಂತರ ರಿಟರ್ನ್ ಏನು ಬರುತ್ತಲ್ವಾ, ತಟ್ಟೆ ಬರಬೇಕಲ್ವಾ? ಆ ತಟ್ಟೆ ಹೆಸರು ಏನು ಅಂತ ಕೇಳ್ತಾನೆ. ಅವಾಗ ನಾವು ಹೇಳಬೇಕಾಗಿರ್ತಕ್ಕಂಥದ್ದು ADP ಅಂತ. ADP ಅಂದರೆ ಏನು? ಎಡಿನೋಸಿನ್ ಡೈಫಾಸ್ಫೇಟ್ ಅಂತ ಹೇಳ್ತೀವಿ. ಸರ್ನಾ, ಈ ಒಂದು ಟ್ರೈಫಾಸ್ಫೇಟಲ್ಲಿ ಒಂದು ಫಾಸ್ಫೇಟ್ ತಿಂತದೆ ಆ್ಯಂಡ್ ದೆನ್ ರಿಮೈನಿಂಗ್ ಉಳಿದಿರ್ತಕ್ಕಂಥದ್ದು ADP ಅಂತ ಹೇಳ್ತೀವಿ, ಎಡಿನೋಸಿನ್ ಡೈಫಾಸ್ಫೇಟ್ ಅಂತ ಹೇಳ್ತೀವಿ. ಸೊ ಇದು ನಿಮ್ಗೆ ಗೊತ್ತಿರಲಿ, ಇದು ಸಹ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್, ಓಕೆ, ಏನೇನಿದೆ ಇಲ್ಲಿ? ಓಕೆ, ಸೇಮ್ ಇಷ್ಟೊತ್ತೇನು ಹೇಳಿದೆ ಅಲ್ವಾ, ಅದೇ ಇದೆ ಇಲ್ಲಿ. ಓಕೆ, ಇಲ್ಲಿ ನೋಡಿ, ಇದು ಸ್ವಂತ DNA ಮತ್ತು ರೈಬೋಸೋಮ್ಗಳನ್ನು ಹೊಂದಿರುತ್ತೆ. ಯಾವುದೇ ಒಂದು ಮೈಟೋಕಾಂಡ್ರಿಯಾ ಅನ್ನೋದು. ಇದನ್ನು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇನ್ನೊಂದು ನಕ್ಷತ್ರವು ನಮ್ಮ ಸೂರ್ಯನ ತುಂಬ ಹತ್ತಿರದಿಂದ ಹಾದು ಹೋದರೆ ಸೌರವ್ಯೂಹದ ಮೇಲೆ ಯಾವ ಮುಖ್ಯ ಪರಿಣಾಮ ಬೀರಬಹುದು ಅಂತ ಕೇಳಿದ್ದಾನೆ, ಸರಿನಾ? ಸೊ ಮೀನ್ಸ್ ಇನ್ನೊಂದು ಯಾವುದೋ ಒಂದು ನಕ್ಷತ್ರ ಇದೆ ಅಂತೆ. ಓಕೆ, ಸೊ ಮೀನ್ಸ್ ಇರುತ್ತೆ ಅಂತ ಅನ್ಕೊಳ್ಳಿ. ಸೊ ಅದು ನಮ್ಮ ಸೂರ್ಯನ ಹತ್ರ ಏನಾದರೂ ಸಮೀಪ ಬಂತು ಅಂದರೆ ನಮ್ಮ ಒಂದು ಸೌರವ್ಯೂಹದ ಮೇಲೆ ಏನು ಪರಿಣಾಮ ಬೀರಬಹುದು ಅಂತ ಕೇಳಿದ್ದಾನೆ.
ಏನೂ ಪರಿಣಾಮ ಬೀರಲ್ಲ, ಭೂಮಿಯು ಅದರ ಕಕ್ಷೆಯಲ್ಲೇ ಉಳಿತದೆ ಅಂತ ಕೊಟ್ಟಿದ್ದಾನೆ. ಹೌದಾ? ಆ್ಯಂಡ್ ನೆಕ್ಸ್ಟ್ ಗ್ರಹಗಳ ಕಕ್ಷೆಗಳು ಅಸ್ಥಿರವಾಗಬಹುದು ಅಂತ ಕೊಟ್ಟಿದ್ದಾನೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಸೂರ್ಯನ ತಾಪಮಾನ ಕಡಿಮೆಯಾಗುತ್ತದೆ ಅಂತ ಕೊಟ್ಟಿದ್ದಾನೆ. ಸರಿನಾ? ಸೊ ನಿಮ್ಗೆ ಗೊತ್ತಿರಲಿ, ಸೂರ್ಯನ ತಾಪಮಾನ ಹೆಚ್ಚಾಗುತ್ತೆ, ಸೊ ಇದು ರಾಂಗ್ ಆಗುತ್ತೆ. ಆ್ಯಂಡ್ ಭೂಮಿಯು ಅದರ ಕಕ್ಷೆಯಲ್ಲೇ ಉಳಿತದೆ, ಉಳಿಯಲ್ಲ, ಸೊ ಅದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಯಾವುದೇ ಪರಿಣಾಮ ಆಗುವುದಿರಲಿಲ್ಲ ಅಂದರೆ ಅವ್ರು ಕೇಳ್ತಾನೆ ಇರಲಿಲ್ಲ ಕ್ವಶನ್. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಸರಿ? ಯಾವುದು ಅಂದರೆ ಈ ಒಂದು ಗ್ರಹಗಳು ಅವುಗಳ ಒಂದು ಕಕ್ಷೆಗಳ ಅಸ್ಥಿರವಾಗ್ತವೆ. ಓಕೆ, ಸೊ ಅದರಲ್ಲಿ ಇರ್ತಕ್ಕಂಥ ಒಂದು ಕಕ್ಷೆ ಏನಿರುತ್ತಲ್ವ, ಆ ಒಂದು ರೌಂಡ್ ಸರ್ಕಲ್ ಅದು ಮೇ ಬಿ ಹೀಗಾಗ್ಬೋದು, ಸ್ವಲ್ಪ ಇಲ್ಲಾಂದ್ರೆ ಹೀಗಾಗ್ಬೋದು, ಚೇಂಜಸ್ ಆಗ್ಬೋದು, ಆ ಒಂದು ಕಕ್ಷೆ ಚೇಂಜ್ ಆಗುತ್ತೆ ಅಂತ ಹೇಳ್ತೇವೆ. ಸೊ ಯಾವುದಾದ್ರೂ ಒಂದು ಇನ್ನೊಂದು ನಕ್ಷತ್ರ ನಮ್ಮ ಒಂದು ಸೂರ್ಯನ ಸಮೀಪ ಹಾದು ಹೋದರೇನೆ ಇದು ಬಂದು ಟಕರಾದ್ರಲ್ಲ, ಓಕೆ, ಮೀನ್ಸ್ ಅದಕ್ಕೆ ಡಿಕ್ಕಿ ಹೊಡೆದ್ರಲ್ಲ, ಸೊ ಅದೇನಾದರೂ ಜಸ್ಟ್ ಸಮೀಪ ಹಾದು ಹೋದ್ರೇ ಇಷ್ಟು ರೀತಿ ಅಲ್ಲೋಲ ಕಲ್ಲೋಲ ಆಗುತ್ತೆ. ಓಕೆ, ಸೊ ಇದು ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಓಕೆ, ಇದನ್ನು ಸ್ವಲ್ಪ ನೋಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಈ ಒಂದು ನಮ್ಮ ಸೂರ್ಯನಿಗೆ ಹತ್ತಿರದಲ್ಲಿರ್ತಕ್ಕಂಥ ಒಂದು ನಕ್ಷತ್ರ ಯಾವುದು ಅಂತ ಕೇಳ್ತಾನೆ. ಅವಾಗ ನೀವು ಹೇಳಬೇಕಾಗಿರ್ತಕ್ಕಂಥದ್ದು ಯಾವುದು ಅಂದರೆ ಸರ್ ದ್ಯಾಟ್ ಇಸ್ ಈ ಒಂದು ಪ್ರಾಕ್ಸಿಮಾ ಸೆಂಟಾರಿ ಅಂತ ಹೇಳ್ತೀವಿ. ಸರ್ ಇದು ಸೆಂಚುರಿ ಅಲ್ಲ, ಸೆಂಟಾರಿ ಅಂತ ಹೇಳ್ತೀವಿ. ಈ ಒಂದು ಪ್ರಾಕ್ಸಿಮಾ ಸೆಂಟಾರಿ ಅಂತಕ್ಕಂಥದ್ದು 4.24 ವರ್ಷಗಳಷ್ಟು ದೂರದಲ್ಲಿ ಕಂಡುಬರುತ್ತೆ ಸೂರ್ಯನಿಗೆ. ಸೊ ಮೀನ್ಸ್ ಇದೇ ನಮ್ಮ ಸೂರ್ಯನಿಗೆ ಸಮೀಪದಲ್ಲಿರ್ತಕ್ಕಂಥ ಒಂದು ನಕ್ಷತ್ರ ಅಂತ ಹೇಳ್ತೇವೆ. ಸರ್ ಯಾವುದು ನಕ್ಷತ್ರ ಇದು? ಈ ಒಂದು ಪ್ರಾಕ್ಸಿಮಾ ಸೆಂಟಾರಿ ಅಂತ ಹೇಳ್ತೀವಿ. ಸೊ ಇದು ನೆನ್ಪಿಟ್ಕೊಳ್ಳಿ, ಇದು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಐ ಥಿಂಕ್ ಇನ್ 6th or 5th ಬುಕ್ಕಲ್ಲಿ ಇರುತ್ತೆ ಅನ್ಸುತ್ತೆ, ಹೇಳಿರ್ತಾರೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, 28ನೇ ಪ್ರಶ್ನೆ. ಒರಚ್ಛಾದಲ್ಲಿರುವ ಯಾವ ಪ್ರಸಿದ್ಧ ದೇವಾಲಯವು ತ್ರಿಕೋನಾಕಾರದ ಯೋಜನೆ, ಗೋಡೆ ಚಿತ್ರಕಲೆ ಮತ್ತು ಹಿಂದೂ ಹಾಗೂ ಭಾರತೀಯ ಇಸ್ಲಾಮಿಕ್ ಶೈಲಿಗಳ ಮಿಶ್ರಣಕ್ಕೆ ಹೆಸರುವಾಸಿಯಾಗಿದೆ ಅಂತ ಕೇಳಿದ್ದಾನೆ. ಓಕೆ, ಸೊ ಯಾವುದಿದು ಅಂತ? ರಾಮರಾಜ್ ದೇವಾಲಯ, ಲಕ್ಷ್ಮೀನಾರಾಯಣ ದೇವಾಲಯ, ಹಾಗೆ ಚತುರ್ಭುಜ ದೇವಾಲಯ ಮತ್ತು ದತಿಯಾ ದೇವಾಲಯ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಹೇಳ್ಬೋದಾ? ಯಾವುದಾಗುತ್ತೆ? ಯಾವ ದೇವಾಲಯ ಆಗಬಹುದು? ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಈ ಲಕ್ಷ್ಮೀನಾರಾಯಣ ಮಂದಿರ ಅಂತ ಹೇಳ್ತೀವಿ. ಸರ್ ಯಾವುದೇ ಒಂದು ಲಕ್ಷ್ಮೀನಾರಾಯಣ ಟೆಂಪಲ್ ಏನಿದೆ ಅಲ್ವಾ, ಸೊ ಇದು ಹಿಂದೂ ಮತ್ತು ಭಾರತೀಯ ಇಸ್ಲಾಮಿಕ್ ಅಥವಾ ಈ ಒಂದು ಮೊಘಲ್ ಶೈಲಿಗಳ ಮಿಶ್ರಣಕ್ಕೆ ಹೆಸರುವಾಸಿಯಾಗಿದೆ. ಇದು ಎಲ್ಲಿ ಕಂಡುಬರುತ್ತೆ ಸರ್? ಒರಚಾದಲ್ಲಿ ಇದು ಕಂಡುಬರುತ್ತೆ. ಸೊ ಇದು ಏನಾಗಿದೆ? ಇದೊಂದು ತ್ರಿಕೋನಾಕಾರದ ಯೋಜನೆಯ ಒಂದು ದೇವಾಲಯ ಆಗಿದೆ ಅಂತ ಹೇಳ್ತೇವೆ. ಓಕೆ, ಸೊ ಯಾಕೆ ಇಲ್ಲಿ ನಾವು ಇದಕ್ಕೆ ಬಹಳ ಮಹತ್ವ ಕೊಡ್ತೇವೆ, ಸರಿನಾ? ಸೊ ಮೀನ್ಸ್ ಇಲ್ಲಿ ಕಲ್ಚರಲ್ ಹೇಗಿದೆ ಅಂತಂದರೆ ಸಮ್ ಡೈವರ್ಸಿಟಿ ಮಿಕ್ಸ್ ಆಗಿಬಿಟ್ಟಿದೆ ಇಲ್ಲಿ. ಸೊ ಆ ಕಾರಣಕ್ಕೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದರೆ ಈ ಒಂದು ದೇವಸ್ಥಾನ ಯಾವ ವರ್ಷ ಕಟ್ಟಲಾಯಿತು ಅಂತ? ಯಾವ ವರ್ಷ ಅಂತಂದರೆ ಸರ್ ಇದನ್ನು 17ನೇ ಸೆಂಚುರಿಯಲ್ಲಿ ಇದನ್ನು ಕಟ್ಟಲಾಗ್ತದೆ. ಯಾರು ಇದನ್ನು ಕಟ್ತಾರೆ ಅಂದರೆ ಸರ್ ದ್ಯಾಟ್ ಈಸ್ ಈ ಒಂದು ರಾಜ ವೀರಸಿಂಗ ದೇವ ಅಂತ ಹೇಳ್ತೀವಿ. ಸರ್ ಯಾರಿಗೆ ಒಂದು ರಾಜ ವೀರಸಿಂಗ ದೇವ ಅವರು 17ನೇ ಶತಮಾನದಲ್ಲಿ ಇದನ್ನು ಕಟ್ತಾರೆ. ಯಾವ ದೇವಾಲಯವನ್ನು? ಈ ಒಂದು ಲಕ್ಷ್ಮೀನಾರಾಯಣ ದೇವಾಲಯವನ್ನು. ಸೊ ಎಲ್ಲಿ ಕಟ್ತಾರೆ ಸರ್? ಈ ಒಂದು ಒರಚಾದಲ್ಲಿ ಕಟ್ತಾರೆ. ಹಾಗಾದರೆ ಒರಚಾ ಎಲ್ಲಿ ಕಂಡುಬರುತ್ತೆ? ರಾಜ್ಯ ಹೇಳಿ ಸರ್ ಫಸ್ಟು ಅಂತ. ಸೊ ಎಲ್ಲಿ ಕಂಡುಬರುತ್ತೆ? ಇದು ಮಧ್ಯಪ್ರದೇಶದಲ್ಲಿ ಕಂಡುಬರುತ್ತೆ. ಯಾವುದು? ಈ ಒಂದು ಒರಚಾದಲ್ಲಿ ಕಂಡುಬರ್ತಕ್ಕಂತಹ ಲಕ್ಷ್ಮೀನಾರಾಯಣ ದೇವಾಲಯ ಅಂತ ಹೇಳ್ತೀವಿ. ಓಕೆ, ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಅದು ಕೇಳ್ತಾನೆ ಮತ್ತೆ ನಿಮಗೆ ಬೇರೆ ಬೇರೆ ಟಫ್ ಶಿಫ್ಟ್ಗಳಲ್ಲಿ. ಆ್ಯಂಡ್ ದೆನ್ ಹಾಗಾದರೆ ಇದೇ ಒಂದು ಒರಚಾದಲ್ಲಿ ಮತ್ತೆ ಬೇರೆ ಬೇರೆ ದೇವಾಲಯಗಳು ಸಹ ಕಂಡುಬರ್ತಾವಲ್ವಾ? ಸೊ ಯಾವ್ದು ಕಂಡುಬರುತ್ತೆ? ಯಾವುದು ಅಂದರೆ ಒಂದು ರಾಮರಾಜ್ ದೇವಾಲಯ ಸಹ ನಿಮಗೆ ಒರಚಾದಲ್ಲಿ ಕಂಡುಬರುತ್ತೆ. ಓಕೆ, ಬಟ್ ಅದು ನಿಮಗೆ ಒಂದು ಇಸ್ಲಾಮಿಕ್ ಶೈಲಿಯಲ್ಲಿ ಅದು ನಿಮಗೆ ಕಂಡುಬರಲ್ಲ ಅಷ್ಟೇ. ಸೊ ಅದಕ್ಕೆ ಇದು ಯಾವುದು ಅಂತ ಹೇಳ್ತೀವಿ? ರಾಮರಾಜ್ ದೇವಾಲಯ ಸಹ ಒರಚಾದಲ್ಲಿ ಕಂಡುಬರುತ್ತೆ, ಮೀನ್ಸ್ ಮಧ್ಯಪ್ರದೇಶದಲ್ಲಿ ಕಂಡುಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಒಂದು ಚತುರ್ಭುಜ ದೇವಾಲಯ ಇದೆಯಲ್ವಾ, ಇದು ಸಹ ನಿಮಗೆ ಮಧ್ಯಪ್ರದೇಶದಲ್ಲೇ ಕಂಡುಬರುತ್ತೆ, ಮೀನ್ಸ್ ಇದೇ ಒಂದು ಒರಚಾದಲ್ಲೇ ಕಂಡುಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಇದೆ ಒಂದು ದತಿಯಾ ದೇವಾಲಯವು ಸಹ ನಿಮಗೆ ಇಲ್ಲಿ ಕಂಡುಬರುತ್ತೆ, ಇಲ್ಲಿ ಒಂದು ಮಧ್ಯಪ್ರದೇಶದಲ್ಲಿ. ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ, ಇದು ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ UPSCಯಲ್ಲಿ ಕೇಳಿರ್ತಕ್ಕಂಥ ಕ್ವಶನ್, ಐ ಥಿಂಕ್ 2019 or 16 ಎಕ್ಸಾಕ್ಟ್ ನೆನಪಿಲ್ಲ. ಓಕೆ, ಬಟ್ ಇವಾಗ 2020 ನಂತರ ಅಂತ ಕೇಳಿಲ್ಲ, ಬಟ್ 2020 ಮುಂಚೆ. ಓಕೆ, ಸೊ ಏನು ಕೇಳಿದ್ದ ಅಂತಂದರೆ ಚೌಸಟ್ ಯೋಗಿನಿ ದೇವಾಲಯ. ಓಕೆ, ಏನಂತಂದರೆ ಚೌಸಟ್ ಯೋಗಿನಿ ದೇವಾಲಯ ಯಾವ ಒಂದು ರಾಜ್ಯದಲ್ಲಿದೆ, ಹಾಗೆ ಸ್ಟೇಟ್ಮೆಂಟಲ್ಲಿ ಕೊಡ್ತಾನಲ್ವ UPSCಯಲ್ಲಿ ನಿಮಗೆ ಒಂದು ಯಾವ ರಾಜ್ಯದಲ್ಲಿದೆ ಅಂತ, ಮೀನ್ಸ್ ಒಂದು ಸಮಥಿಂಗ್ ಒಂದು ರಾಜ್ಯ ಕೊಟ್ಟಿದೆ ನಿಮಗೆ. ಓಕೆ, ಫಸ್ಟ್ ಕ್ವಶನ್ ಇದು ನೆನ್ಪಿಟ್ಕೊಳ್ಳಿ, ಯಾವ ರಾಜ್ಯದಲ್ಲಿದೆ? ಯಾವುದು? ಚೌಸಟ್ ಯೋಗಿನಿ ದೇವಾಲಯ. ಚೌಸಟ್ ಯೋಗಿನಿ ದೇವಾಲಯ ಸೊ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ? ಒಂದು ಕ್ವಶನ್ ನಿಮಗೆ. ಎರಡನೇ ಕ್ವಶನ್ ಏನಿದು? ಇದು ಯಾವ ಮಾದರಿಯಲ್ಲಿದೆ ಅಂತ. ಓಕೆ, ಆ್ಯಂಡ್ ದೆನ್ ಮೂರನೇ ಕ್ವಶನ್ ಏನಿದು? ಇದು ಈಗಿನ ಯಾವ ಒಂದು ಕಟ್ಟಡಕ್ಕೆ ಹೋಲಿಕೆ ಆಗ್ತದೆ ಅಂತ. ಯಾವ ಕಟ್ಟಡ ಇದರಿಂದ ಇನ್ಸ್ಪೈರ್ ಆಗಿದೆ ಅಂತ ಮೂರನೇದು. ಆ್ಯಂಡ್ ದೆನ್ ನಾಲ್ಕನೇದೇನು ನಿಮಗೆ ಪ್ರಶ್ನೆ? ಇದು ಶಿವನ ದೇವಾಲಯ ಅಥವಾ ಇದೊಂದು ವೈಷ್ಣವ ದೇವಾಲಯ ಅಂತ ನಿಮಗೆ ಕೇಳಿದ್ದಾನೆ, ಸರಿನಾ? ಸೊ ಇಲ್ಲಿ ಯಾವ್ದ್ಯಾವುದು ಸರಿಯಾ? ಇಲ್ಲಿ ಯಾವುದಕ್ಕೆ ಆನ್ಸರ್ ನೀವು ಮಾಡ್ಬೋದು, 4ರಲ್ಲಿ ಮಾಡ್ಬೋದಾ? ಚೌಸಟ್ ಯೋಗಿನಿ ದೇವಾಲಯ. ಆ್ಯಂಡ್ ಇನ್ನೊಂದು ಯಾವ ಶೇಪಲ್ಲಿದೆ ಅಂತ. ಓಕೆ, ಸೊ ಇದೊಂದು 5ನೇದೊಂದು ಯಾವ ಶೇಪಲ್ಲಿದೆ ಹೇಳ್ಬೋದಾ ಇದಕ್ಕೆ?
ಫಸ್ಟ್ ನಿಮಗೆ ಗೊತ್ತಿರಲಿ ಯಾವ ರಾಜ್ಯದಲ್ಲಿದೆ ಒಂದು ಚೌಸಟ್ ಯೋಗಿನಿ ದೇವಾಲಯ ಅಂದರೆ ಸರ್ ದ್ಯಾಟ್ ಇಸ್ ಒಂದು ಮಧ್ಯಪ್ರದೇಶ ಅಂತ ಹೇಳ್ತೇವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಇದು ಯಾವ ಒಂದು ಕಟ್ಟಡಕ್ಕೆ ಹೋಲಿಕೆ ಆಗ್ತಿದೆ ಇವಾಗಿಂದು ಅಂತಂದರೆ ನಮ್ಮ ಹಳೆಯ ಪಾರ್ಲಿಮೆಂಟ್ ಏನಿದೆ ಅಲ್ವಾ, ಆ ಪಾರ್ಲಿಮೆಂಟ್ಗೆ ಎಕ್ಸಾಕ್ಟ್ ಹೋಲಿಕೆ ಆಗುತ್ತೆ. ಸೊ ಮೀನ್ಸ್ ಈ ಒಂದು ಪಾರ್ಲಿಮೆಂಟ್ ಯಾವ ಒಂದು ದೇವಾಲಯದಿಂದ ಸ್ಫೂರ್ತಿ ಪಡೆದಿದೆ ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗುತ್ತೆ ಚೌಸಟ್ ಯೋಗಿನಿ ದೇವಾಲಯ ಅಂತ. ಓಕೆ, ಹಾಗಾದರೆ ಇದು ಯಾವ ಶೇಪಲ್ಲಿ ಕಂಡುಬರುತ್ತೆ ಸರ್? ಇದು ಕಂಡುಬರ್ತಕ್ಕಂಥದ್ದು ರೌಂಡ್ ಶೇಪಲ್ಲಿ ಕಂಡುಬರುತ್ತೆ. ಹಾಗಾದರೆ ಇದು ಯಾವ ದೇವರಿಗೆ ಮೀಸಲಾಗಿತ್ತು ಅಂದರೆ ಸರ್ ಇದೊಂದು ಶಿವನಿಗೆ ಮೀಸಲಾಗಿರ್ತಕ್ಕಂತಹ ದೇವಾಲಯವಾಗಿತ್ತು. ಓಕೆ, ಆ್ಯಂಡ್ ನಿಮಗೆ ಇನ್ನೊಂದು ಬ್ಯೂಟಿಫುಲ್ ಕ್ವಶನ್ ಕೇಳಲ್ಲ, ಹೋಮ್ವರ್ಕ್ ಆಗಿ ಕೊಡಲ್ಲ ನಿಮಗೆ. ಏನು ಈ ಚೌಸಟ್ ಯೋಗಿನಿ ದೇವಾಲಯ ಅಂತ ಹೇಳ್ದೆ ಅಲ್ವಾ, ಚೌಸಟ್ ಯೋಗಿನಿ ದೇವಾಲಯ. ಹಾಗಾದರೆ ಚೌಸಟ್ ಯೋಗಿನಿ ದೇವಾಲಯಕ್ಕಿರ್ತಕ್ಕಂತಹ ಇನ್ನೊಂದು ಹೆಸರೇನು ಅಂತ. ಓಕೆ, ಸೊ ಇನ್ನೊಂದು ಹೆಸರೇನು? ನಿಮ್ಮ ಮೆದುಳಿನ ಬತ್ತಿಯನ್ನು ಸ್ವಲ್ಪ ಹಚ್ಚಿ ಇದಕ್ಕೆ ಆನ್ಸರನ್ನು ಮಾಡಿ. ಓಕೆ, ಸೊ ಇದು ಲಾಸ್ಟ್ ಐ ಥಿಂಕ್ SSC/MTS 2024 ಆರ್ 2026 ಇದೇ ವರ್ಷ ನಡೆದಿರೋ ಎಕ್ಸಾಮಲ್ಲಿ ಕೇಳಿದಾನೆ ಅನ್ಸುತ್ತೆ ಇದನ್ನು, ಸೇಮ್ ಕ್ವಶನ್. ಓಕೆ, ಮೀನ್ಸ್ ಆ ಒಂದು ದೇವಾಲಯವನ್ನು ಯಾವ ಹೆಸರಿಂದ ಕರೆಯಲಾಗ್ತದೆ ಅಂತ, ಇಲ್ಲಾಂದರೆ ಆ ದೇವಾಲಯದ ಇನ್ನೊಂದು ಹೆಸರಿಗೆ ಕೊಟ್ಟು ಇದು ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ ಅಂತ ಕೇಳಿದಾನೆ ಅನ್ಸುತ್ತೆ. ಓಕೆ, ಒಟ್ಟಿನಲ್ಲಿ ಕೇಳಿದಾನೆ ಇದನ್ನು ಗೊತ್ತಿರಲಿ ನಿಮಗೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತದಲ್ಲಿ ಸ್ಥಾಯಿ ಬಂದೋಬಸ್ತ್ಗೆ ಬ್ರಿಟಿಷರು ಯಾವ ಪದವನ್ನು ಬಳಸಿದರು ಅಂತ ಕೇಳಿದಾನೆ. ಸರ್ ಯಾವುದು ಒಂದು ಸ್ಥಾಯಿ ಬಂದೋಬಸ್ತ್ ಅಂತ ಹೇಳ್ತೀವಿ. ಹಾಗಾದರೆ ಒಂದು ಸ್ಥಾಯಿ ಬಂದೋಬಸ್ತ್ಗೆ ಬ್ರಿಟಿಷರು ಬಳಸಿರ್ತಕ್ಕಂತಹ ಒಂದು ಪದ ಯಾವುದು ಅಂತ, ಯಾವುದು ಬಳಸಿರಬಹುದು ಅವರು? ಯಾವ ಸರ್ ಇದು? ರೈತವಾರಿ ವ್ಯವಸ್ಥೆ, ಮಹಲ್ವಾರಿ ವ್ಯವಸ್ಥೆ ಮತ್ತು ಈ ಒಂದು ಪರ್ಮನೆಂಟ್ ಸೆಟಲ್ಮೆಂಟ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಒಂದು ನಿಜ ಅಬಾದಿ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿ ಉತ್ತರ ಯಾವುದಾಗುತ್ತೆ ಹೇಳ್ಬೋದಾ? ಯಾವುದಾಗುತ್ತೆ? ಸ್ಥಾಯಿ ಬಂದೋಬಸ್ತ್ಗೆ ಇರತಕ್ಕಂತಹ ಹೆಸರು, ಅವ್ರು ಕೊಟ್ಟಿರ್ತಕ್ಕಂಥ ಹೆಸರು ಏನು ಅಂದರೆ ಸರ್ ದ್ಯಾಟ್ ಇಸ್ ಒಂದು ಜಮೀನ್ದಾರಿ ಪದ್ಧತಿ ಅಂತ ಹೇಳ್ತೀವಿ, ಇಲ್ಲಾಂದರೆ ಈ ಒಂದು ಪರ್ಮನೆಂಟ್ ಸೆಟಲ್ಮೆಂಟ್ ಪದ್ಧತಿ ಅಂತ ಹೇಳ್ತೇವೆ. ಏನಂತ ಹೇಳ್ತೀವಿ ಇದನ್ನು ನಾವು? ಪರ್ಮನೆಂಟ್ ಸೆಟಲ್ಮೆಂಟ್ ಪದ್ಧತಿ ಅಂತ ಹೇಳ್ತೀವಿ. ಇದು ಬಂದಿರತಕ್ಕಂಥದ್ದು ಯಾವಾಗ ಸರ್? 1793 ಇದನ್ನು ತರ್ತಾನೆ. ಯಾರು ತರ್ತಾರೆ ಆತ? ಕಾರ್ನ್ವಾಲಿಸ್. ಓಕೆ, ಯಾರಂತ ಹೇಳ್ತೀವಿ? ಲಾರ್ಡ್ ಕಾರ್ನ್ವಾಲಿಸ್ ಅಂತಕ್ಕಂಥ ವ್ಯಕ್ತಿ ಇದನ್ನು ತರ್ತಾನೆ. ಸೊ ಇದನ್ನ ನೆನ್ಪಿಟ್ಕೊಳ್ಳಿ, ಇದು ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್, ಓಕೆ ಇದೆ ನೋಡಿ ಇಲ್ಲಿ 1793 ಯಾರು? ಲಾರ್ಡ್ ಕಾರ್ನ್ವಾಲಿಸನ್ನು ತರ್ತಾನೆ. ಆ್ಯಂಡ್ ನೆಕ್ಸ್ಟ್ ನಿಮಗೆ ಇನ್ನೊಂದು, ಈ ಒಂದು ಪೊಲೀಸ್ನ ಪಿತಾಮಹ ಯಾರು ಅಂತ ಕೇಳ್ಬೋದು ನಿಮಗೆ. ಇದೇ ನೋಡಿ, ಇದೇ ವ್ಯಕ್ತಿ ನೋಡಿ, ಯಾರು? ಲಾರ್ಡ್ ಕಾರ್ನ್ವಾಲಿಸ್, ಪೊಲೀಸರ ಪಿತಾಮಹ ಈತ ನಮ್ಮ ಭಾರತದಲ್ಲಿ. ಆ್ಯಂಡ್ ದೆನ್ ನೆಕ್ಸ್ಟ್, ಇದನ್ನು ಯಾವ ಪ್ರದೇಶದಲ್ಲಿ ಹೇರಿಕೆ ಮಾಡಲಾಯಿತು ಅಂತ, ಯಾವ ಪ್ರದೇಶದಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡಲಾಯಿತು? ಎಲ್ಲಿ ಅಂದರೆ ಒಂದು ಬಂಗಾಳ, ಬಿಹಾರ, ಒಡಿಶಾ ಅಂತ ಹೇಳ್ತೀವಿ. ಸೊ ಇಲ್ಲಿ 3 ಸಹ ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ ನಿಮಗೆ. ಏನು ಅಂತಂದರೆ ನಮ್ಮ ಭಾರತ ಹೀಗಿದೆ ಅಂತ ಅಂದ್ಕೊಳ್ಳಿ. ಓಕೆ, ನಮ್ಮ ಭಾರತ ಹೀಗಿದೆ ಅಲ್ವಾ? ಬೇಡ, ಹೀಗೆ ತಗೊಳ್ಳಿ. ಓಕೆ, ಹೀಗೆ ಅಲ್ವಾ? ಸೊ ಇಲ್ಲಿ ಈ ರೈತವಾರಿ ವ್ಯವಸ್ಥೆಯನ್ನು ಯಾವ ಒಂದು ರಾಜ್ಯದಲ್ಲಿ ತರಲಾಯಿತು ಅಂತ, ಯಾವ ರಾಜ್ಯ ಅಥವಾ ಯಾವ ಪ್ರದೇಶದಲ್ಲಿ, ಎಲ್ಲಿ ಅಂತಂದರೆ ಇಲ್ಲಿ ತರ್ತಾರೆ. ಮೀನ್ಸ್ ನಮ್ಮ ದಕ್ಷಿಣ ಭಾರತದಲ್ಲಿ ಇದನ್ನು ತರ್ತಾರೆ. ಯಾವುದನ್ನ? ಈ ಒಂದು ರೈತವಾರಿ ವ್ಯವಸ್ಥೆಯನ್ನು ಈ ಒಂದು ಬಾಂಬೆ ಪ್ರೆಸಿಡೆನ್ಸಿ ಆ್ಯಂಡ್ ದೆನ್ ಈ ಒಂದು ಮದ್ರಾಸ್ ಪ್ರೆಸಿಡೆನ್ಸಿ ಅಂತ ಹೇಳ್ತೀವಿ, ಇಲ್ಲಿ ತರ್ತಾರೆ. ಅಂದರೆ ಈ ಒಂದು ಮಹಲ್ವಾರಿ ಪದ್ಧತಿ ಏನಿದೆಯಲ್ವಾ, ಇಲ್ಲಿ ತರ್ತಾರೆ. ಮೀನ್ಸ್ ಈ ಒಂದು ಪಂಜಾಬ್, ಹರಿಯಾಣ ಭಾಗದ ಮತ್ತು ಈ ಒಂದು ಉತ್ತರ ಪ್ರದೇಶದ ಒಂದು ಉತ್ತರ ಭಾಗದಲ್ಲಿ ಅಲ್ಲಿ ಒಂದು ಮಹಲ್ವಾರಿ ವ್ಯವಸ್ಥೆಯನ್ನು ತರ್ತಾರೆ. ಮಹಲ್ವಾರಿ ಇದು ರೈತವಾರಿ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಜಮೀನ್ದಾರಿ ಪದ್ಧತಿ ಏನಿದೆಯಲ್ವಾ, ಈ ಭಾಗದಲ್ಲಿ ತರ್ತಾರೆ ಜಮೀನ್ದಾರಿ ಪದ್ಧತಿ. ಇದು ಗೊತ್ತಿರಲಿ ನಿಮಗೆ, ಯಾಕಂದರೆ ಲಾಸ್ಟ್ ಇಯರ್ ಇದ್ರ ಮೇಲೆ ನಿಮಗೆ ಸಾಕಷ್ಟು ಸರಿ ಎಕ್ಸಾಮಲ್ಲಿ ಕೇಳಿದ್ದಾನೆ, ಲಾಸ್ಟ್ ಇಯರ್ SSC GD ಎಕ್ಸಾಮಲ್ಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ದೆಹಲಿ ಸರ್ಕಾರದ ಹೊಸ ಪದೋನ್ನತಿ ನೀತಿಯ ಪ್ರಕಾರ 5 ಮತ್ತು 8ನೇ ತರಗತಿಯ ವಿದ್ಯಾರ್ಥಿಗಳು ಪುನಃ ಪರೀಕ್ಷೆಗೆ ಮುನ್ನ ಎಷ್ಟು ತಿಂಗಳ ವಿಶೇಷ ತಯಾರಿ ಸಮಯವನ್ನು ಪಡೆಯುತ್ತಾರೆ ಅಂತ. ಓಕೆ, ಇಫ್ ನೀವೇನಾದರೂ 8ನೇ ತರಗತಿಯಲ್ಲಿ ಇಲ್ಲ ಅಂದರೆ 5ನೇ ತರಗತಿಯ ಬೋರ್ಡ್ ಎಕ್ಸಾಮಲ್ಲಿ ನೀವು ಫೇಲ್ ಆದ್ರಿ ಅಂತ ತಿಳ್ಕೊಳ್ಳಿ. ಓಕೆ, ನಮ್ಮ ಕರ್ನಾಟಕದಲ್ಲಿ ಇಲ್ಲ ನಿಮಗೆ 5th ಆ್ಯಂಡ್ 8th ಸ್ಟ್ಯಾಂಡರ್ಡಲ್ಲಿ ನಮ್ಮ ಕರ್ನಾಟಕದಲ್ಲಿ ಬೋರ್ಡ್ ಎಕ್ಸಾಮ್ ಇಲ್ಲ ಅಲ್ವಾ? ಸೊ ಡೈರೆಕ್ಟ್ 10th ಇದೆ ನಮಗೆ. ಸೊ ಅಲ್ಲಿ ಡೆಲ್ಲಿಯಲ್ಲಿ ಏನಿದೆ ಅಂದರೆ ಈ ಒಂದು 5ನೇ ತರಗತಿಯಲ್ಲೂ ಸಹ ನೀವು ಬೋರ್ಡ್ ಎಕ್ಸಾಮ್ ಬರೀಬೇಕು, ಅಂದರೆ 8ನೇ ತರಗತಿಯಲ್ಲೂ ಸಹ ನೀವು ಬರೀಬೇಕು. ಸೊ ಆ ರೀತಿ ನೀವು ಎಕ್ಸಾಮ್ ಬರೆಯುವಾಗ ನೀವು ಫೇಲ್ ಆದ್ರಿ ಅಂತ ತಿಳ್ಕೊಳ್ಳಿ. ಸೊ ಫೇಲ್ ಆದ ನಂತರ ರಿಟರ್ನ್ ನಿಮ್ಮ ಎಕ್ಸಾಮ್ಗೆ ಮತ್ತೊಂದು ಎಕ್ಸಾಮ್ ನೀವು ಕೊಡಬೇಕಲ್ವಾ? ಪಾಸ್ ಆಗ್ತೀನಿ ನಾನು, ಮತ್ತೊಂದು ಸರಿ ನೀವು ಎಕ್ಸಾಮ್ ಇಡಿ ಅಂತ. ಸೊ ಅದಕ್ಕೆ ನಿಮಗೆ ಎಷ್ಟು ತಿಂಗಳ ಕಾಲಾವಕಾಶ ಕೊಡ್ತಾರೆ ನಿಮ್ಮ ಒಂದು ಪ್ರಿಪ್ರೇಷನ್ಗೆ ಅಂತ? 1 ತಿಂಗಳ ಕಾಲಾವಕಾಶ ಕೊಡ್ತಾರೆ, ಆ್ಯಂಡ್ ನೆಕ್ಸ್ಟ್ 2 ತಿಂಗಳ ಕಾಲಾವಕಾಶ ಕೊಡ್ತಾರೆ, 3 ತಿಂಗಳು ಕೊಡ್ತಾರೆ, 6 ತಿಂಗಳು ಕೊಡ್ತಾರೆ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿ ಉತ್ತರ ಯಾವುದಾಗುತ್ತೆ? ಯಾವುದಾಗಬಹುದು ಸರಿ? ಒಂದು ಮಾರ್ಚಲ್ಲಿ ಎಕ್ಸಾಮ್ ನಡೀತದೆ. ಓಕೆ, ಸೊ ಮಾರ್ಚಲ್ಲಿ ಎಕ್ಸಾಮ್ ನಡೀತದೆ. ಆ್ಯಂಡ್ ನೆಕ್ಸ್ಟ್ ನಾವು ಅಡ್ಮಿಷನ್ ಮಾಡಬೇಕು ಅಂದರೆ ಇದನ್ನು ನಾವು ಜೂನಲ್ಲಿ ಅಡ್ಮಿಷನ್ ಮಾಡ್ತೇವೆ. ಸೊ ಮಿಡಲ್ ಎಷ್ಟು ತಿಂಗಳು ನಿಮಗೆ ಟೈಮ್ ಇದೆ? ಏಪ್ರಿಲ್, ಮೇ. ಸೊ ಮೀನ್ಸ್ ಈ 2 ತಿಂಗಳಲ್ಲೇ ನೀವು ಸಹ ಪಾಸ್ಔಟ್ ಆಗಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಜೊತೆ ನೀವು ಜಾಯ್ನ್ ಆಗಬೇಕು ಅಲ್ವಾ? ಸೊ ಮೀನ್ಸ್ ಎಷ್ಟು ತಿಂಗಳು ಇಲ್ಲಿ ಗ್ಯಾಪ್ ಆಯಿತು ನಿಮಗೆ? 2 ತಿಂಗಳು. ಸೊ ಆನ್ಸರ್ ಬಿ, 2 ತಿಂಗಳು ಅಷ್ಟೇ. ಓಕೆ, ಸೊ ಇದು ನಿಮ್ಗೆ ಗೊತ್ತಿರಲಿ. ಸೊ ಎಷ್ಟು ತಿಂಗಳು ಅಂತ ಹೇಳ್ತೀವಿ? ಒಂದು 2 ತಿಂಗಳು ಅಂತ ಹೇಳ್ತೇವೆ. ಸೊ ಅದು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದೆನ್ ಕೇಳೋ ಚಾನ್ಸಸ್ ಸಹ ಇರುತ್ತೆ ಮತ್ತು ಬೇರೆ ಎಕ್ಸಾಮಲ್ಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ನಾಟಿ ಯಾವ ಭಾರತೀಯ ರಾಜ್ಯದಲ್ಲಿ ನಿರ್ವಹಿಸಲಾಗುವ ಜಾನಪದ ನೃತ್ಯವಾಗಿದೆ ಅಂತ ಕೇಳಿದ್ದಾನೆ. ಸರ್ ನಾ ಯಾವುದು ಒಂದು ನಾಟಿ ಅಂತ ಹೇಳ್ತೇವೆ, ಯಾವುದು ಒಂದು ನಾಟಿ. ಸೊ ನಾಟಿ ಅನ್ನೋ ಪದ ಯಾವ ಭಾಷೆದು? ನಮ್ಮ ಕನ್ನಡ ಭಾಷೆದು ಆ್ಯಕ್ಚುಲಿ. ಬಟ್ ಇಲ್ಲಿ ನಾಟಿ ಅನ್ನೋದು ಹಬ್ಬ ಆಗಿದೆ, ಇದೊಂದು ನೃತ್ಯವಾಗಿದೆ. ಸೊ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಇದು? ಪಂಜಾಬಲ್ಲಿ, ಹಿಮಾಚಲ ಪ್ರದೇಶ, ರಾಜಸ್ಥಾನ ಮತ್ತು ಹರಿಯಾಣ ಅಂತ ಕೊಟ್ಟಿದ್ದಾನೆ ಸರ್ನಾ. ಸೊ ಎಲ್ಲಿ ಅಂತಂದರೆ ಸರ್ ದ್ಯಾಟ್ ಈಸ್ ಒಂದು ಹಿಮಾಚಲ ಪ್ರದೇಶ ಅಂತ ಹೇಳ್ತೀವಿ. ಸೊ ಇದನ್ನು ಸಹ ನೀವು
ನೆನ್ಪಿಟ್ಕೊಳ್ಳಿ. ಓಕೆ. ಸೊ ನಿಮ್ಗೆ ಹೇಗೆ ಬೇಕಾದ ಹಾಗೆ ಇದನ್ನು ನೀವು ನೆನ್ಪಿಟ್ಕೊಳ್ಬೋದು. ಸೊ ಅದು ನಿಮಗೆ ಬಿಟ್ಟಿದ್ದು. ಯಾಕಂದರೆ ವರ್ಡ್ ಆ ರೀತಿ ಚೆನ್ನಾಗಿದೆ, ನಾಟಿ ಅಂತ. ಓಕೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ. ಓಕೆ, ಇಲ್ಲಿ ಮತ್ತೇನೇನಿದೆ ಇಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದೇ ಹಿಮಾಚಲ ಪ್ರದೇಶದಲ್ಲಿ ಕುಲು ಅಂತಕ್ಕಂಥ ಒಂದು ಡ್ಯಾನ್ಸ್ ಆಚರಣೆ ಮಾಡಲಾಗ್ತದೆ. ಸರ್ ನಾವು ಒಂದು ಕುಲು ಅನ್ನೋದು ಡ್ಯಾನ್ಸ್ ಇದೆ. ಆ್ಯಂಡ್ ದೆನ್ ಇದು ಹಬ್ಬ ಸಹ ಇದೆ. ನೆಕ್ಸ್ಟ್ ಇದೊಂದು ಸಿರ್ಮೋರ್ ಅಂತ ಬರುತ್ತೆ, ಇದು ಹಬ್ಬ ಇದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಪಂಜಾಬಲ್ಲಿ ಬಾಂಗ್ರಾ ಮತ್ತು ಗಿಡ್ಡಾ ಸಂಬಂಧಪಟ್ಟಿದ್ದಾವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಒಂದು ರಾಜಸ್ಥಾನದಲ್ಲಿ ಘೂಮರ್ ಮತ್ತು ಕಾಲ್ಬೇಲಿಯ ಪ್ರಸಿದ್ಧವಾಗಿದ್ದಾವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ನಾಟಿ ಏನಿದೆ ಅಲ್ವಾ, ಇದು ನಮ್ಮ ಹಿಮಾಚಲ ಪ್ರದೇಶಕ್ಕೆ ಸಂಬಂಧವಾಗಿದೆ ಅಂತ ಹೇಳ್ಬೋದು. ಆ್ಯಂಡ್ ದೆನ್ ನೆಕ್ಸ್ಟ್ ಓಕೆ, ಇಲ್ಲಿ ಏನೇನಿದೆ ಇದನ್ನು ಸ್ವಲ್ಪ ನೋಡ್ಕೊಳ್ಳಿ. ಬಾಂಗ್ರಾ ಗಿಡ್ಡಾ, ಓಕೆ, ಸೇಮ್ ಕಾಪಿ ಇದೆ ಅದನ್ನು ಸಹ. ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಇಂಗ್ಲೀಷ್ನ ಪ್ರಶ್ನೆ. ಸೆಲ್ಡಮ್ ಪದಕ್ಕೆ ಸರಿಯಾದ ಸಮಾನಾರ್ಥಕ ಯಾವುದು ಅಂತ ಕೇಳಿದಾನೆ. ಸರಿನಾ? ಸೊ ಸೆಲ್ಡಮ್ ಅಂದರೆ ಏನು? ಆಫ್ಟನ್, ಫ್ರೀಕ್ವೆಂಟ್ಲಿ, ರೇರ್ಲಿ ಆ್ಯಂಡ್ ದೆನ್ ಆಲ್ವೇಸ್ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿ ಉತ್ತರ ಯಾವುದಾಗುತ್ತೆ ಹೇಳ್ಬೋದಾ? ಯಾವುದಾಗುತ್ತೆ ಇದಕ್ಕೆ ಅಂತ? ಯಾವುದಾಗಬಹುದು? ಈ ಸೆಲ್ಡಮ್ ಅಂತಂದರೆ ಮೀನ್ಸ್ ನಾಟ್ ಫ್ರೀಕ್ವೆಂಟ್ಲಿ ಅಂದಾಗ ಅದರ ಅರ್ಥ ಮೀನ್ಸ್ ರೇರ್ಲಿ ಅಂತ ಹೇಳ್ತೀವಿ, ಅಪರೂಪವಾಗಿ ಅಂತ ಹೇಳ್ತೀವಿ. ಸರಿ, ಏನಂತ ಹೇಳ್ತೀವಿ? ಒಂದು ರೇರ್ಲಿ ಅಂತ ಹೇಳ್ತೀವಿ. ಸೊ ಇಂಗ್ಲೀಷಲ್ಲಿ ಒಂದು ಇಡಿಯಮ್ ಇದೆ, ಏನಂತ? ಬಾರ್ಕಿಂಗ್ ಡಾಗ್ ಸೆಲ್ಡಮ್ ಬೈಟ್ಸ್ ಅಂತ. ಓಕೆ. ಸೊ ಮೀನ್ಸ್ ಅದನ್ನು ಸಹ ನೀವು ಇಲ್ಲಿ ಲಿಂಕ್ ಮಾಡ್ಕೊಳ್ಬೋದು. ಮೀನ್ಸ್ ಬೊಗಳೋ ನಾಯಿ ಯಾವಾಗಲೂ ಸಹ ಕಚ್ಚಲ್ಲ ಅಂತ. ಸೊ ಅಲ್ಲಿ ಮೀನ್ಸ್ ಯಾವಾಗಲೂ ಮೀನ್ಸ್ ನಾಟ್ ಆಲ್ವೇಸ್. ಸೊ ಮೀನ್ಸ್ ಅಪರೂಪವಾಗಿ ಅದು ಕಚ್ಚುತ್ತೆ, ಆ ರೀತಿ ನೆನ್ಪಿಟ್ಕೊಂಡ್ರೆ ಸಹ ನೀವು ಸಾಕು. ಸೊ ಇಲ್ಲಿ ಏನಾಗುತ್ತೆ, ಒಂದು ರೇರ್ಲಿ ಅಂತ ಹೇಳ್ತೀವಿ. ಫ್ರೀಕ್ವೆಂಟ್ಲಿ ಅಂತಂದರೆ ಮೀನ್ಸ್ ಅವಾಗ ಕಂಟಿನ್ಯೂಸ್ಲಿ ಆಗೋದು ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಆಫ್ಟನ್ ಅಂತಂದರೂ ಸಹ ಇದು ಸಹ ಅವಾಗ ಅಂತ ಹೇಳ್ಬೋದು. ಆ್ಯಂಡ್ ದೆನ್ ನೆಕ್ಸ್ಟ್ ಆಲ್ವೇಸ್ ಅಂದರೂ ಸಹ ಇದು ಮೂರು ಸಹ ಸಿನೋನಿಮ್ ಆಗುತ್ತೆ. ಈ ಮೂರು ಸಹ ಇದು ಏನಾಗುತ್ತೆ ಅಂದರೆ ಇದು ಅಪೋಸಿಟ್ ವರ್ಡ್ ಆಗುತ್ತೆ ಯಾವುದಕ್ಕೆ? ಈ ಮೂರು ಪದಗಳಿಗೆ. ಸೊ ಇದು ನಿಮ್ಗೆ ಗೊತ್ತಿರಲಿ, ಇದು ಇಂಗ್ಲೀಷಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಆಗಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಎಫಿಷಿಯೆಂಟ್ ಪದದ ಒಂದು ವಿರುದ್ಧಾರ್ಥಕ ಪದ ಏನು ಅಂತ ಕೇಳಿದ್ದಾನೆ. ಸರಿನಾ? ಈ ಒಂದು ಎಫಿಷಿಯೆಂಟ್ ಪದದ ಒಂದು ವಿರುದ್ಧಾರ್ಥಕ ಪದ ಏನಾಗಿರ್ಬೋದು? ಪ್ರೊಡಕ್ಟಿವ್, ಇನ್ಎಫಿಷಿಯೆಂಟ್, ಕ್ಯಾಪಬಲ್ ಆ್ಯಂಡ್ ದೆನ್ ಆಕ್ಟಿವ್ ಅಂತ ಕೊಟ್ಟಿದ್ದಾರೆ. ಸರಿನಾ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಯಾವುದಂದ್ರೆ ಸರ್ ದ್ಯಾಟ್ ಈಸ್ ಈ ಒಂದು ಇನ್ಎಫಿಷಿಯೆಂಟ್ ಅಂತ ಹೇಳ್ತೀವಿ. ಸರಿನಾ? ಏನಂತ ಹೇಳ್ತೀವಿ? ಒಂದು ಇನ್ಎಫಿಷಿಯೆಂಟ್ ಅಂತ ಹೇಳ್ತೀವಿ. ಸರಿನಾ? ಇನ್ಎಫಿಷಿಯೆಂಟ್ ಅಂತ ಹೇಳ್ತೀವಿ. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಆ್ಯಂಡ್ ಈ ಒಂದು ಇನ್ಎಫಿಷಿಯೆಂಟ್ಗೆ ಇರತಕ್ಕಂಥ ವಿರುದ್ಧಾರ್ಥಕ ಪದ ಯಾವುದು? ಸರಿ, ಒಂದು ಪ್ರೊಡಕ್ಟಿವ್ ಅಂತ ಹೇಳ್ತೀವಿ. ಸರಿ, ಏನಂತ ಹೇಳ್ತೀವಿ? ಪ್ರೊಡಕ್ಟಿವ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಕೆಪೇಬಲ್ ಅಂತ ಹೇಳ್ತೀವಿ. ಇದಕ್ಕೆ ಇರತಕ್ಕಂಥ ಅಪೋಸಿಟ್ ಪದಗಳು. ಇಲ್ಲಾಂದರೆ ಈ ಒಂದು ಎಫಿಷಿಯೆಂಟ್ಗೆ ಇರತಕ್ಕಂಥ ಒಂದು ಸಮಾನಾರ್ಥಕ ಪದಗಳು ಕೇಳಬಹುದು ನಿಮಗೆ, ಪ್ರೊಡಕ್ಟಿವ್ ಅಥವಾ ಕೆಪೇಬಲ್ ಆಗುತ್ತೆ. ಸೊ ಇದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇಲ್ಲಿ ಎಫಿಷಿಯೆಂಟ್ನ ಅಪೋಸಿಟ್ ಪದ ಏನಾಗುತ್ತೆ ಅಂದರೆ ನಿಮಗೆ ಇನ್ಎಫಿಷಿಯೆಂಟ್ ಅಂತ ಆಗುತ್ತೆ. ಆ್ಯಂಡ್ ದೆನ್ ಅಕ್ಯುರೇಟ್ದು ಇದು ಇನ್ಅಕ್ಯುರೇಟ್ ಅಂತ ಆಗುತ್ತೆ. ಆ್ಯಂಡ್ ದೆನ್ ಹ್ಯಾಪಿದು ಅನ್ಹ್ಯಾಪಿ ಅಂತ ಆಗುತ್ತೆ. ಓಕೆ. ಆ್ಯಂಡ್ ದೆನ್ ಮುಂದಿನ ಪ್ರಶ್ನೆ, ಬಿಹು ನೃತ್ಯ ಮಾಡುವಾಗ ಮಹಿಳೆಯರು ಧರಿಸುವ ಪ್ರಮುಖ ಸಾಂಪ್ರದಾಯಿಕ ಉಡುಗೆ ಯಾವುದು ಅಂತ ಕೇಳಿದರೆ. ಸರಿನಾ? ಸೊ ಏನನ್ನು ಧರಿಸ್ತಾರೆ ಈ ಒಂದು ಮಹಿಳೆಯರು ಯಾವುದನ್ನು? ಈ ಒಂದು ಬಿಹು ಡ್ಯಾನ್ಸ್ ಮಾಡುವಾಗ ಏನನ್ನು ಧರಿಸಬಹುದು ಅವರು? ಏನು ಅಂದರೆ ಸರ್ ಸೀರೆಯನ್ನು, ಮಿಖಲಾ ಚಾದರನ್ನು, ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಘಾಗ್ರಾ ಚೋಲಿಯನ್ನು, ಆ್ಯಂಡ್ ಏನಿಲ್ಲ ಅಂದರೆ ಈ ಒಂದು ಸಲ್ವಾರ್ ಕಮೀಜನ್ನು ಅವರು ಧರಿಸ್ತಾರೆ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿ ಉತ್ತರ ಯಾವುದಾಗ್ಬೋದು? ಯಾವುದು ಅಂದರೆ ಸರ್ ಅವರು ಈ ಒಂದು ಮೆಖೇಲಾ ಚಾದರನ್ನು ಅವರು ಧರಿಸ್ತಾರೆ. ಯಾರು? ಒಂದು ಬಿಹು ಮಾಡುವಾಗ ಬಿಹುನ ನೃತ್ಯಗಾರರು ಅಂತ ಹೇಳ್ತೀವಿ. ಸರಿನಾ? ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಟೋಟಲಿ ನಿಮಗೆ ಎಷ್ಟು ಟೈಪ್ ಆಫ್ ಬಿಹು ಕಂಡುಬರುತ್ತೆ? ಸರ್ 3 ಟೈಪ್ ಅಂತ ಹೇಳಿದ್ರಲ್ಲ ಹಳೆ ಕ್ಲಾಸಲ್ಲಿ, ಹೌದಾ? 3 ಟೈಪಲ್ಲಿ ಕಂಡುಬರುತ್ತಾ? ಓಕೆ, 3 ಟೈಪಲ್ಲಿ ಕಂಡುಬರುತ್ತೆ. ಯಾವ್ದಾದ್ರು ಕಂಡುಬರುತ್ತೆ ಸರ್? ಬೋಗಾಲಿ ಬಿಹು, ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ರೊಂಗಾಲಿ ಬಿಹು, ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಕೊಂಗಾಲಿ ಬಿಹು ಅಂತ ಹೇಳ್ತೇವೆ. ಕೊಂಗಾಲಿ ಬಿಹುಗೆ ಇರತಕ್ಕಂಥ ಇನ್ನೊಂದು ಹೆಸರು ಯಾವುದು? ಸರ್ ಕಾಟಿ ಬಿಹು ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಬೋಗಾಲಿ ಬಿಹುಗಿರ್ತಕ್ಕಂಥ ಇನ್ನೊಂದು ಹೆಸರು ಈ ಒಂದು ಮಾಘ್ ಬಿಹು ಅಂತ ಹೇಳ್ತೇವೆ. ಓಕೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ರೊಂಗಾಲಿ ಬಿಹುಗಿರ್ತಕ್ಕಂಥ ಇನ್ನೊಂದು ಹೆಸರು ಏನು? ಭೋಗಾಯಿ ಬಿಹು ಅಂತ ಹೇಳ್ತೀವಿ. ಭೋಗಾಲಿ ಅಲ್ಲ, ಬೋಗಾಯಿ ಬಿಹು ಅಂತ ಹೇಳ್ತೀವಿ. ಸೊ ಇದು ನೆನ್ಪಿಟ್ಕೊಳ್ಳಿ. ಇದು ಜನವರಿಯಲ್ಲಿ ನಡೀತದೆ, ಆ್ಯಂಡ್ ನೆಕ್ಸ್ಟ್ ಇದು ಏಪ್ರಿಲಲ್ಲಿ ನಡೀತದೆ, ಆ್ಯಂಡ್ ನೆಕ್ಸ್ಟ್ ಇದು ಅಕ್ಟೋಬರಲ್ಲಿ ನಡೀತದೆ. ಸೊ ಇದು 3 ಗೊತ್ತಿದ್ರೆ ನಿಮಗೆ ಸಾಕು. ಆ್ಯಂಡ್ ದೆನ್ ನಿಮಗೆ ಇಲ್ಲಿ 1 ಮಾರ್ಕ್ಸ್ ಬರುತ್ತೆ. ಓಕೆ. ಸೊ ಇದಾಗಿತ್ತು ಇಲ್ಲಿವರೆಗೆ ಏಪ್ರಿಲ್ 30 ಸೆಕೆಂಡ್ ಶಿಫ್ಟಲ್ಲಿ ನಡೆದಿರ್ತಕ್ಕಂಥ SSC GD GK ಪ್ರಶ್ನೆಯ ಒಂದು ಅನಲೈಸಿಸ್. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಆ್ಯಂಡ್ ದೆನ್ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಒನ್ಸ್ ಅಗೈನ್ ಥ್ಯಾಂಕ್ ಯು ಸೋ ಮಚ್.